ಬೇರು ತಿಳಿಸಿಕೊಟ್ಟಿದ್ದಾರೆ. ಈಗ ನಾರಾಯಣನ ಮಹಿಮೆಯನ್ನು ವಿದ್ಯಾರ್ಥಿ ಹೇಳ್ತಾನೆ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ನಾರಾಯಣಂ ನಿಖಿಲ ಪೂರ್ಣ ಗುಣೇಕದೇಹಂ ನಿರ್ದೋಷಮಪ್ಯತಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿದಂ ಅಶೇಷ ವಿಶೇಷತೋಪಿ ವಂದ್ಯಂ ಸದಾ ಪ್ರೇತಮಂ ಮಮ ಸನ್ನಮಾಮಿ ಎಂಬುದಾಗಿ ಶ್ರೀಮದಾಚಾರ್ಯರು ಅನುವ್ಯಾಖ್ಯಾನದಲ್ಲಿ ಮಂಗಳಾಚರಣೆಯನ್ನು ಮಾಡಿದ್ದಾರೆ. ಅದಕ್ಕೆ ಟೀಕಾಕೃತ್ಪಾದರು 7 ರೀತಿಯಾಗಿರತಕ್ಕಂತಹ ಅರ್ಥವನ್ನು ಹೇಳಿದ್ದಾರೆ. ಏನಪ್ಪಾ ಅಂತಂದ್ರೆ ಸ್ತುತಿಪರತೆಯ, ನಮ್ಯತ್ವ ಪ್ರಯೋಜಕ ಧರ್ಮಪರತೆಯ, ಸಾಧಕ ಬಾಧಕ ಭಾವಾಭಾವ ಪರತೆಯ, ಲಕ್ಷಣ ಪರತೆಯ, ಲಕ್ಷಣ ಪ್ರಮಾಣ ಪರತೆಯ ಮತ್ತು ನಾರಾಯಣ ಶಬ್ದಾರ್ಥ ಪರತೆಯ, ಸಂಕ್ಷೇಪತಃ ಸಕಲ ಶಾಸ್ತ್ರಾರ್ಥ ಪರತೆಯ ಎಂಬುದಾಗಿ 7 ರೀತಿಯಾಗಿರತಕ್ಕಂಥ ಅರ್ಥವನ್ನು ಹೇಳಿದ್ದಾರೆ. ಇಲ್ಲಿ ನಾನು 6ನೇ ರೀತಿಯಾಗಿರತಕ್ಕಂಥ ಅಂತಂದ್ರೆ ನಾರಾಯಣ ಶಬ್ದಾರ್ಥ ಪರತೆಯ ಎಂಬುದಾಗಿ ಅದರ ಬಗ್ಗೆ ನಾನು ಇಲ್ಲಿ ಅನುವಾದವನ್ನ ಮಾಡ್ತಾ ಇದ್ದೇನೆ. ಈ ನಾರಾಯಣ ಶಬ್ದ ಅಂತ ಅನ್ನೋದು ಡಿತ್ತಾದಿ ಶಬ್ದದಂತೆ ಸಾಂಕೇತಿಕವೂ ಅಲ್ಲ ಮತ್ತು ಘಟಾದಿ ಶಬ್ದದಂತೆ ರೂಢಿನೂ ಅಲ್ಲ ಅಂತ ಈ ರೀತಿಯಾಗಿ ಹೇಳಿದ್ದಾರೆ. ಮತ್ತೆ ಹಾಗಾದ್ರೆ ನಾರಾಯಣ ಶಬ್ದ ಅಂತ ಅನ್ನೋದು ಏನಾಗಿದೆ ಅಂತ ಈ ರೀತಿಯಾಗಿ ಪ್ರಶ್ನೆ ಬಂದ್ರೆ, ಮಹಾಯೋಗ ರೂಢಿಯಿಂದಾಗಿ ಭಗವಂತನ ಲಕ್ಷಣಗಳನ್ನು ಮತ್ತು ಭಗವಂತನ ಮಹಿಮೆಗಳನ್ನ ತಿಳಿಸಿಕೊಡ್ತಾ ಇದೆ ಅಂತ ಈ ರೀತಿಯಾಗಿ ಹೇಳಿದ್ರು. ನೀವು ಇಲ್ಲಿ ನಾರಾಯಣ ಶಬ್ದ ಅಂತ ಅನ್ನೋದು ಡಿತ್ತಾದಿ ಶಬ್ದದಂತೆ ಸಾಂಕೇತಿಕನೂ ಅಲ್ಲ ಮತ್ತು ರೂಢಿನೂ ಅಲ್ಲ ಅಂತ ಈ ರೀತಿಯಾಗಿ ಹೇಳಿದ್ರಿ. ಅದಕ್ಕೆ ಅಲ್ಲಿ ಪ್ರಶ್ನೆ ಬರ್ತದೆ, ಏನಪ್ಪಾ ಅಂತಂದ್ರೆ ಸಾಂಕೇತಿಕ ಅಂತಂದ್ರೆ ಏನು, ರೂಢಿ ಅಂದ್ರೆ ಏನು ಅಂತ ಈ ರೀತಿಯಾಗಿ ಪ್ರಶ್ನೆ ಬಂದ್ರೆ, ಸತ್ಯವೃತ್ತಿರು ತಿಳಿಸ್ತಾರೆ ಏನಪ್ಪಾ ಅಂತಂದ್ರೆ ಸಾಂಕೇತಿಕ ಅಂತಂದ್ರೆ ಅರ್ಥಗತ ಪ್ರವೃತ್ತಿ ನಿಮಿತ್ತಂ ಅನಪೇಕ್ಷ ವಕ್ತರಭಿಪ್ರಾಯ ಮಾತ್ರೇಣ ಅರ್ಥ ಪ್ರತ್ಯಯಕ ಶಬ್ದ ಸಾಂಕೇತಿಕ ಎಂಬುದಾಗಿ ಹೇಳಿದ್ದಾರೆ. ಅದಕ್ಕೆ ಅದು ಡಿತ್ತಾದಿ ಶಬ್ದ ಅಂತ ಈ ರೀತಿಯಾಗಿ ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಹಾಗೆ ಈ ನಾರಾಯಣ ಶಬ್ದ ಅಂತ ಅನ್ನೋದು ಸಾಂಕೇತಿಕವೂ ಅಲ್ಲ ಅಂತ ಈ ರೀತಿಯಾಗಿ ಹೇಳಿದ್ದಾರೆ. ಅನ್ನೇ ರೂಢಿ ಅಂತಂದ್ರೆ ಏನಂತಂದ್ರೆ ತಾರ್ಕಿಕರ ಮತಾನುಸಾರವಾಗಿ ಭಗವತ್ ಸಂಕೇತವನ್ನೇ ರೂಢಿ ಎಂಬುದಾಗಿ ಕರೀತಾರೆ. ನಮ್ಮ ಸಿದ್ಧಾಂತದಲ್ಲಿ ಪದದ ನಿತ್ಯ ಸಂಬಂಧವನ್ನ ರೂಢಿ ಎಂಬುದಾಗಿ ಕರೀತಾರೆ. ಉದಾಹರಣೆಗಾಗಿ ಘಟಪದ ಅಂತ ಅನ್ನೋದು ಘಟಪದಾರ್ಥ ಜೊತೆಗೆ ಇರ್ತಾ ಇರೋದ್ರಿಂದಾಗಿ ಘಟಪದವನ್ನ ರೂಢಿ ಎಂಬುದಾಗಿ ಕರೀತಾರೆ. ಅದನ್ನ ಸತ್ಯವೃತ್ತಿರು ತಿಳಿಸ್ತಾರೆ, ಅರ್ಥಗತ ಪ್ರವೃತ್ತಿ ನಿಮಿತ್ತಂ ಅಪೇಕ್ಷ ವಕ್ತುರ ಅಭಿಪ್ರಾಯ ಅಂತರೇಣ ಅರ್ಥ ಪ್ರತ್ಯಯಕ ಶಬ್ದ ರೂಢಿ ಎಂಬುದಾಗಿ. ಹಾಗಾಗಿ ಈ ನಾರಾಯಣ ಶಬ್ದ ಅಂತ ಅನ್ನೋದು ರೂಢ ಎಂಬುದಾಗಿ, ಈ ನಾರಾಯಣ ಶಬ್ದ ಅಂತ ಅನ್ನೋದು ಡಿತ್ತಾದಿ ಶಬ್ದದಂತೆ ಸಾಂಕೇತಿಕವೂ ಅಲ್ಲ ಮತ್ತು ಘಟಾದಿ ಶಬ್ದದಂತೆ ರೂಢಿನೂ ಅಲ್ಲ ಅಂತ ಈ ರೀತಿಯಾಗಿ ಹೇಳಿದಂತಾಯಿತು. ಹಾಗಾದ್ರೆ ಈ ನಾರಾಯಣ ಶಬ್ದ ಅಂತ ಅನ್ನೋದು ಏನಾಗಿದೆ ಅಂತ ಈ ರೀತಿಯಾಗಿ ಪ್ರಶ್ನೆ ಬಂದರೆ, ಮಹಾಯೋಗ ರೂಢಿಯಿಂದಾಗಿ ಭಗವಂತನ ಗುಣಗಳನ್ನ ತಿಳಿಸಿಕೊಡ್ತಾ ಇದೆ ಮತ್ತು ಲಕ್ಷಣಗಳನ್ನ ತಿಳಿಸಿಕೊಡ್ತಾ ಇದೆ. ಆ ಲಕ್ಷಣಗಳು ಯಾವುವು ಅಂತ ಈ ರೀತಿಯಾಗಿ ಪ್ರಶ್ನೆ ಬಂದ್ರೆ, ನಿಖಿಲ ಪೂರ್ಣ ಗುಣೇಕ ದೇಹತ್ವ ಮತ್ತು ನಿರ್ದೋಷತ್ವ ಮತ್ತು ಅಖಿಲೇಶ್ ಸುವಾಕ್ಯೈಹಿ ಆಪ್ಯತಮತ್ವ, ಅಸ್ಯೋದ್ಭವಾದಿತತ್ವ, ಅಶೇಷ ವಿಶೇಷತೋಪಿ ವಂದ್ಯತ್ವ ಮತ್ತು ಸದಾ ಮಮ ಪ್ರಿಯತಮತ್ವ ಎಂಬುದಾಗಿ 6 ರೀತಿಯಾಗಿರ್ತಕ್ಕಂಥ ಅರ್ಥಗಳನ್ನ ತಿಳಿಸ್ತಾ ಇವೆ. 6 ರೀತಿಯಾಗಿರ್ತಕ್ಕಂಥ ಲಕ್ಷಣಗಳು. ಈ ಲಕ್ಷಣಗಳು ಕೂಡ ನಾರಾಯಣ ಶಬ್ದಾರ್ಥವೇ ಆಗಿದೆ ಅಂತ ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಹೇಗಪ್ಪ ಅಂದ್ರೆ, ಅದರಲ್ಲಿ ಪ್ರಥಮ ಪ್ರಾಪ್ತವಾಗಿರತಕ್ಕಂತಹ ಲಕ್ಷಣ ಯಾವುದು ಅಂತಂದ್ರೆ ನಿಖಿಲ ಪೂರ್ಣ ಗುಣೇಕ ದೇಹತ್ವ ಎಂಬುದು. ಈ ನಿಖಿಲ ಪೂರ್ಣ ಗುಣೇಕ ದೇಹತ್ವ ಎಂಬುದು ಕೂಡ ನಾರಾಯಣ ಶಬ್ದಾರ್ಥವೇ ಆಗಿದೆ ಅಂತ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಹೇಗೆ ಅಂತಂದ್ರೆ, ಇಲ್ಲಿ ಅರ ಶಬ್ದಕ್ಕೆ ದೋಷ ಎಂಬುದಾಗಿ ಅರ್ಥ, ನೈಗೆ ವಿರುದ್ಧ ಎಂಬುದಾಗಿ ಅರ್ಥ. ಅರ ವಿರುದ್ಧವಾದವುಗಳು ಗುಣಗಳು, ಆ ಗುಣಗಳಿಗೆ ಭಗವಂತ ಆಶ್ರಯ ಅಂತ ಆಗ್ತಾ ಇರೋದ್ರಿಂದಾಗಿ ನಿಖಿಲ ಪೂರ್ಣ ಗುಣೇಕ ದೇಹತ್ವ ಎಂಬುದು ಕೂಡ ನಾರಾಯಣ ಶಬ್ದಾರ್ಥವೇ ಆಗಿದೆ ಅಂತ ಈ ರೀತಿಯಾಗಿ ಪ್ರತಿಪಾದನೆ ಮಾಡಿದ್ರು. ಇಲ್ಲಿ ಸಮಾಸ ಹೇಗೆ ಮಾಡಬೇಕು ಅಂತಂದ್ರೆ, ನ ಅರಾಹ ನಾರಾಹ ನಾರಾಯಣಮಯನಂ ನಾರಾಯಣ ಎಂಬುದಾಗಿ ಸಮಾಸವನ್ನ ಮಾಡಬೇಕು. ಇನ್ನ ನಾರಾಯಣ ಎಂಬುದಾಗಿ ಸಮಾಸ ಮಾಡಬೇಕು. ಇಲ್ಲಿ ನೀವು ಅರ ಶಬ್ದಕ್ಕೆ ದೋಷ ಎಂಬುದಾಗಿ ಅರ್ಥವನ್ನು ಹೇಳಿದ್ರಿ ಮತ್ತು ನೈಗೆ ವಿರುದ್ಧ ಎಂಬುದಾಗಿ ಅರ್ಥವನ್ನು ಹೇಳಿದ್ರಿ. ಅರ ಶಬ್ದಕ್ಕೆ ದೋಷ ಎಂಬುದಾಗಿ ಎಲ್ಲಾದ್ರೂ ಅರ್ಥ ಕಂಡಿದೆಯಾ ಎಂಬುದಾಗಿ ಪ್ರಶ್ನೆ ಬಂದರೆ, ಅದಕ್ಕೆ ಜಿಜ್ಞಾಸಾಧಿಕರಣದಲ್ಲಿ ಶ್ರೀಮದಾಚಾರ್ಯರು ಕೊನೆಯಲ್ಲಿ ಹೇಳಿದ್ದಾರೆ. ಏನಪ್ಪಾ ಅಂತಂದ್ರೆ, ದೋಷಾರಚಿತ್ರ ಶಬ್ದಾನಾಂ ಪರ್ಯಾಯತ್ವಂ ಯತಸ್ತತಃ ಗುಣಾನಾರ ಇತಿ ಜ್ಞೇಯ ತಸ್ಮಾನ್ ನಾರಾಯಣ ಇತಿ ಸ್ಮೃತ ಅಂತ ಹೇಳ್ತಾ ಇರೋದ್ರಿಂದಾಗಿ, ತದ್ವಾನ್ ನಾರಾಯಣ ಇತಿ ಸ್ಮೃತ ಅಂತ ಹೇಳ್ತಾ ಇರೋದ್ರಿಂದಾಗಿ ಅರ ಶಬ್ದಕ್ಕೆ ದೋಷ ಎಂಬುದಾಗಿ ಅರ್ಥ ಇದೆ. ಆದ್ರಿಂದಾಗಿ ನಾವಿಲ್ಲಿ ಅರ ಶಬ್ದಕ್ಕೆ ದೋಷ ಎಂಬುದಾಗಿ ಅರ್ಥವನ್ನು ಹೇಳುತ್ತೇವೆ. ಮತ್ತು ಇದಕ್ಕೆ ಕೋಶನೂ ಕೂಡ ಹೇಳಿದ್ದಾರೆ, ಅರ ಶಬ್ದಕ್ಕೆ ದೋಷ ಎಂಬುದಾಗಿ ಅರ್ಥ ಇದೆ ಅಂತ ಹೇಳಿ. ಅಂತಂದ್ರೆ ಅರೋರತಾಂಕೆ ಚಕ್ರಾಂಗೆ ಶೀಘ್ರಗಾಮಿನಿ ಕಿಲ್ ವಿಷಯ ಅಂತ ಹೇಳ್ತಾ ಇರೋದ್ರಿಂದಾಗಿ ಅರ ಶಬ್ದಕ್ಕೆ ದೋಷ ಎಂಬುದಾಗಿ ಅರ್ಥ ಇದೆ ಅಂತ ಈ ರೀತಿಯಾಗಿ ಹೇಳಿದ್ದಾರೆ. ಇನ್ನ ನೈಗೆ ನೀವು ವಿರುದ್ಧ ಎಂಬುದಾಗಿ ಅರ್ಥವನ್ನು ಹೇಳಿದ್ರಿ. ಈ ನೈಗೆ ವಿರುದ್ಧ ಎಂಬ ಅರ್ಥ ಇದೆ ಅಂತ ಈ ರೀತಿಯಾಗಿ ಪ್ರಶ್ನೆ ಬಂದ್ರೆ, ನೈಗೆ ಒಟ್ಟು 6 ರೀತಿಯಾಗಿರ್ತಕ್ಕಂಥ ಅರ್ಥ ಇದೆ ಅಂತ ಹೇಳಿದ್ದಾರೆ. ಯಾವ್ದಪ್ಪ ಅಂತಂದ್ರೆ, ಸಾದೃಶ್ಯಂ ತದಭಾವಶ್ಚ ತದನ್ಯತ್ವಂ ತದಲ್ಪತ ಅಪ್ರಾಶಸ್ತ್ಯಂ ವಿರೋಧಶ್ಚ ನಯರ್ಥ ಷಟ್ ಪ್ರಕೀರ್ತಿತ ಅಂತ ಹೇಳ್ತಾ ಇರೋದ್ರಿಂದಾಗಿ ಇಲ್ಲಿ ವಿರುದ್ಧನೂ ಕೂಡ ನೈಗೆ ಅರ್ಥ ಅಂತ ಹೇಳ್ತಾ ಇರೋದ್ರಿಂದಾಗಿ ಇಲ್ಲಿ ನೈಗೆ ನಾವು ವಿರುದ್ಧ ಎಂಬುದಾಗಿ ಅರ್ಥವನ್ನ ಸ್ವೀಕಾರವನ್ನ ಮಾಡ್ತೇವೆ. ಅಂದ್ರೆ ಅರ ಶಬ್ದಕ್ಕೆ ದೋಷ ಎಂಬುದಾಗಿ ಹೇಳದಂತಾಯ್ತು, ನೈಗೆ ವಿರುದ್ಧ ಎಂಬುದಾಗಿ ಹೇಳದಂತಾಯ್ತು. ಅರ ವಿರುದ್ಧವಾದ ಗುಣಗಳು, ಆ ಗುಣಗಳಿಗೆ ಭಗವಂತ ಆಶ್ರಯ ಅಂತ ಆಗ್ತಾ ಇರೋದ್ರಿಂದಾಗಿ ನಿಖಿಲ ಪೂರ್ಣ ಗುಣೇಕ ದೇಹತ್ವ ಎಂಬುದು ಕೂಡ ನಾರಾಯಣ ಶಬ್ದಾರ್ಥವೇ ಆಗಿದೆ ಅಂತ ಈ ರೀತಿಯಾಗಿ ಪ್ರತಿಪಾದನೆ ಮಾಡದಂತಾಯಿತು. ಇನ್ನ ದ್ವಿತೀಯ ಲಕ್ಷಣ ಯಾವ್ದಪ್ಪ ಅಂತಂದ್ರೆ ನಿರ್ದೋಷತ್ವ. ಈ ನಿರ್ದೋಷತ್ವ ಎಂಬುದು ಕೂಡ ನಾರಾಯಣ ಶಬ್ದಾರ್ಥವೇ ಆಗಿದೆ ಅಂತ ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಹೇಗಪ್ಪ ಅಂತಂದ್ರೆ,
ಇಲ್ಲಿ ಅರಶಬ್ದಕ್ಕೆ ದೋಷ ಎಂಬುದಾಗಿ ಅರ್ಥ, ನೈಗೆ ವಿರುದ್ಧ ಎಂಬುದಾಗಿ ಅರ್ಥ. ಹಿಂದೆ ನೈಗೆ ಅತ್ಯಂತಾಭಾವ ಎಂಬುದಾಗಿ ಅರ್ಥವನ್ನು ಸ್ವೀಕಾರ ಮಾಡ್ತೀವಿ. ಇಲ್ಲಿ ನೀವು ಹಿಂದೆ ನೈಗೆ ವಿರುದ್ಧ ಎಂಬುದಾಗಿ ಅರ್ಥವನ್ನು ಸ್ವೀಕಾರ ಮಾಡಿದ್ರಿ, ಈಗ ನೀವು ಅತ್ಯಂತಾಭಾವ ಎಂಬುದಾಗಿ ಅರ್ಥವನ್ನು ಹೇಗೆ ಸ್ವೀಕಾರ ಮಾಡ್ತೀರಿ ಅಂತ ಈ ರೀತಿಯಾಗಿ ಪ್ರಶ್ನೆ ಬಂದ್ರೆ, ಸಾದೃಶ್ಯಂ ತದಭಾವಶ್ಚ ಅಂತ ಹೇಳ್ತಾ ಇರೋದ್ರಿಂದಾಗಿ ತದಭಾವ ಅಂತ ಅನ್ನೋ ಪದದಿಂದಾಗಿ ತದತ್ಯಂತಾಭಾವವನ್ನು ಸ್ವೀಕಾರ ಮಾಡಿಕೊಂಡು, ಆಮೇಲೆ ನಿರ್ದೋಷತ್ವ ಅಂತ ಅಂದ್ರೆ ದೋಷಗಳಿಗೆ ಆಶ್ರಯನಲ್ಲ ಅಂತ ಹೇಳುವ ಮೂಲಕವಾಗಿ ನಾವೇನ್ ಹೇಳದಂಗಾಯ್ತು, ನಿರ್ದೋಷತ್ವ ಎಂಬುದು ಕೂಡ ನಾರಾಯಣ ಶಬ್ದಾರ್ಥವೇ ಆಗಿದೆ ಅಂತ ಈ ರೀತಿಯಾಗಿ ಪ್ರತಿಪಾದನೆ ಮಾಡದಂತಾಯ್ತು. ಇಲ್ಲಿ ಸಮಾಸವನ್ನೇ ಹೇಗೆ ಮಾಡಬೇಕು ಅಂತಂದ್ರೆ, ಅರಾಣಾಂ ಅಯನಂ ನ ಭವತಿ ಇತಿ ನಾರಾಯಣ ಎಂಬುದಾಗಿ ಸಮಾಸವನ್ನ ಮಾಡಬೇಕು ಅಂತ ಈ ರೀತಿಯಾಗಿ ಹೇಳದಂತಾಯ್ತು. ಇನ್ನ ಅಖಿಲೈಹಿ ಸುವಾಕ್ಯೈಹಿ ಆಪ್ಯತಮತ್ವ ಎಂಬುದು ಕೂಡ ನಾರಾಯಣ ಶಬ್ದಾರ್ಥವೇ ಆಗಿದೆ ಅಂತ ಈ ರೀತಿಯಾಗಿ ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಇಲ್ಲಿ ನರಶಬ್ದಕ್ಕೆ ಜನರು ಎಂಬುದಾಗಿ ಅರ್ಥ, ನಾರ ಅಂತಂದ್ರೆ ವೇದಗಳು. ಆ ವೇದಗಳು ಹೆಂಗೆ ಅರ್ಥವನ್ನು ಸ್ವೀಕಾರ ಮಾಡ್ತೀರಿ ಅಂತಂದ್ರೆ, ಜನರಿಗೆ ಉಪಕಾರಿ ಅಂತ ಆಗ್ತಾ ಇರೋದ್ರಿಂದಾಗಿ ವೇದಗಳನ್ನ ಸ್ವೀಕಾರ ಮಾಡ್ತೀವಿ. ಆ ವೇದಗಳಿಂದಾಗಿ ಮುಖ್ಯ ವೃತ್ತಿಯಿಂದಾಗಿ ಭಗವಂತ ಪ್ರತಿಪಾದ್ಯ ಅಂತ ಆಗ್ತಾ ಇರುವುದರಿಂದಾಗಿ ಅಖಿಲೇಶ್ ಸುವಾಕ್ಯೈ ಆಪ್ಯತಮತ್ವ ಎಂಬುದು ಕೂಡ ನಾರಾಯಣ ಶಬ್ದಾರ್ಥವೇ ಆಗಿದೆ ಅಂತ ಈ ರೀತಿಯಾಗಿ ಪ್ರತಿಪಾದನೆ ಮಾಡಿದರು. ಇಲ್ಲಿ ನೀವು ವೇದಗಳು ಜನರಿಗೆ ಉಪಕಾರಿ ಅಂತಾಗಿದೆ ಅಂತ ಹೇಳಿದ್ರಿ, ಹೇಗೆ ಉಪಕಾರಿ ಆಗಿದೆ ಅಂತ ಈ ರೀತಿಯಾಗಿ ಪ್ರಶ್ನೆ ಬಂದರೆ, ಅದುಃಖಮಿತರತ್ ಸರ್ವಂ ಜೀವ ಏವತು ದುಃಖಿನಃ ತೇಷಾಂ ದುಃಖ ಪ್ರಹಾಣಾಯ ಶ್ರುತಿರೇಶ ಪ್ರವರ್ತತೆ ಅಂತ ಹೇಳ್ತಾ ಇರೋದ್ರಿಂದಾಗಿ ಈ ಶ್ಲೋಕದಲ್ಲಿ ಪ್ರಸಕ್ತರಾದವರು ಜೀವ ಮತ್ತು ಈಶ ಮತ್ತು ಜಡ. ಈಶರಿಗೆ ಮತ್ತು ಜಡಕ್ಕೆ ದುಃಖ ಎಂಬುದಿಲ್ಲ, ಕೇವಲ ಜೀವನಿಗೆ ಮಾತ್ರ ದುಃಖ ಇರ್ತಾ ಇರೋದ್ರಿಂದಾಗಿ ಆ ದುಃಖವನ್ನ ಕಳ್ಕೊಳ್ಳಿಕ್ಕೆ ಈ ವೇದ ಅಂತ ಅನ್ನೋದು ಕಾರಣ ಅಂತ ಆಗ್ತಾ ಇರೋದ್ರಿಂದಾಗಿ ಅದರಿಂದಾಗಿ ನಾರ ಎಂಬ ಶಬ್ದದಿಂದಾಗಿ ವೇದವನ್ನ ಸ್ವೀಕಾರ ಮಾಡ್ತೇವೆ. ಆ ವೇದದಿಂದಾಗಿ ಭಗವಂತ ಮುಖ್ಯ ವೃತ್ತಿಯಿಂದಾಗಿ ಪ್ರತಿಪಾದ್ಯತ್ವೇನ ಆಶ್ರಯ ಅಂತ ಆಗ್ತಾ ಇರೋದ್ರಿಂದಾಗಿ ಅಖಿಲೇಶ್ ವಾಕ್ಯ ಆಪ್ಯತಮತ್ವ ಎಂಬುದು ಕೂಡ ನಾರಾಯಣ ಶಬ್ದಾರ್ಥವೇ ಆಗಿದೆ ಅಂತ ಈ ರೀತಿಯಾಗಿ ಪ್ರತಿಪಾದನೆ ಮಾಡಿದಂತಾಯಿತು. ಇನ್ನ ಅಸ್ಯೋದ್ಭವಾದಿದತ್ವ ಎಂಬುದು ಕೂಡ ನಾರಾಯಣ ಶಬ್ದಾರ್ಥವೇ ಆಗಿದೆ ಅಂತ ಈ ರೀತಿಯಾಗಿ ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಹೇಗಪ್ಪಾ ಅಂತಂದ್ರೆ, ಇಲ್ಲಿ ನಾರ ಅಂತಂದ್ರೆ ಉದ್ಭವಾದಿಗಳು ಅಂತಂದ್ರೆ ಜನ್ಮಾದ್ಯಷ್ಟಕಗಳು, ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಈ ರೀತಿಯಾಗಿರ್ತಕ್ಕಂತಹ 8 ವಿಧವಾಗಿರ್ತಕ್ಕಂತಹ ಸೃಷ್ಟಿಯಾದಿಗಳನ್ನು ಕೊಡುವ ಮೂಲಕವಾಗಿ ದಾತೃತೆಯ ಕೊಡುವ ಮೂಲಕವಾಗಿ ಭಗವಂತ ಆಶ್ರಯ ಅಂತ ಆಗ್ತಾ ಇರೋದ್ರಿಂದಾಗಿ ಅಸ್ಯೋದ್ಭವಾದಿದತ್ವ ಎಂಬುದು ಕೂಡ ನಾರಾಯಣ ಶಬ್ದಾರ್ಥವೇ ಆಗಿದೆ ಅಂತ ಈ ರೀತಿಯಾಗಿ ಪ್ರತಿಪಾದನೆ ಮಾಡದಂತಾಯಿತು. ಇನ್ನ ಸರ್ವೈ ಸದಾ ವಂದ್ಯತ್ವ ಅಂತಂದ್ರೆ ಸರ್ವೈ ನಾರಾಯಣ ಶಬ್ದಕ್ಕೆ ಜನರು, ಆ ಜನರಿಂದ ಸರ್ವೈ ಎಲ್ಲಾ ಕಾಲದಲ್ಲಿಯೂ ಕೂಡ ಭಗವಂತ ವಂದ್ಯತ್ವೇನ ಆಶ್ರಯ ಅಂತ ಆಗ್ತಾ ಇರೋದ್ರಿಂದಾಗಿ ಸರ್ವೈ ಸದಾ ವಂದ್ಯತ್ವ ಎಂಬುದು ಕೂಡ ನಾರಾಯಣ ಶಬ್ದಾರ್ಥವೇ ಆಗಿದೆ ಅಂತ ಈ ರೀತಿಯಾಗಿ ಪ್ರತಿಪಾದನೆ ಮಾಡಿದಂತಾಯಿತು. ಇನ್ನ ಕೊನೆಯದಾದ ಲಕ್ಷಣ ಮಮ ಸದಾ ಪ್ರಿಯತಮತ್ವ ಎಂಬುದು ಕೂಡ ನಾರಾಯಣ ಶಬ್ದಾರ್ಥವೇ ಆಗಿದೆ ಅಂತ ಈ ರೀತಿಯಾಗಿ ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಹೇಗಪ್ಪಾ ಅಂತಂದ್ರೆ, ಇಲ್ಲಿ ನಾರ ಅಂತ ಅನ್ನುವುದರಿಂದಾಗಿ ನರಾಣಾಂ ಅಧಿಪತಿ ಅಯಂ ಮುಖ್ಯವಾಯು, ಆ ಮುಖ್ಯವಾಯುದೇವರಿಗೆ ಅತ್ಯಂತ ಪ್ರೀತ್ಯಾಸ್ಪದತ್ವೇನ ಭಗವಂತ ಆಶ್ರಯ ಅಂತ ಆಗ್ತಾ ಇರೋದ್ರಿಂದಾಗಿ ಮಮ ಸದಾ ಪ್ರಿಯತಮತ್ವ ಎಂಬುದು ಕೂಡ ನಾರಾಯಣ ಶಬ್ದಾರ್ಥವೇ ಆಗಿದೆ ಅಂತ ಈ ರೀತಿಯಾಗಿ ಒಟ್ಟು 6 ಲಕ್ಷಣಗಳು ಅಂದ್ರೆ ನಿಖಿಲ ಪೂರ್ಣ ಗುಣೇಕದೇಹತ್ವ ಮತ್ತು ನಿರ್ದೋಷತ್ವ, ಅಖಿಲೈ ಸ್ವಾಕ್ಯೈ ಆಪ್ಯತಮತ್ವ, ಅಸ್ಯೋದ್ಭವಾದಿದತ್ವ, ಅಶೇಷ ವಿಶೇಷತೋಪಿ ವಂದ್ಯತ್ವ, ಮಮ ಸದಾ ಪ್ರಿಯತಮತ್ವ ಎಂಬ 6 ಲಕ್ಷಣಗಳು ಕೂಡ ನಾರಾಯಣ ಶಬ್ದಾರ್ಥವೇ ಆಗಿದೆ ಅಂತ ಈ ರೀತಿಯಾಗಿ ಪ್ರತಿಪಾದನೆ ಮಾಡಿದರು. ನೀವಿಲ್ಲಿ ನಿಖಿಲ ಪೂರ್ಣ ಗುಣೇಕದೇಹತ್ವ ಮತ್ತು ನಿರ್ದೋಷತ್ವ ಎಂಬುದಾಗಿ ಈ ರೀತಿಯಾಗಿ ಅರ್ಥವನ್ನು ಹೇಳಬೇಕಾದ್ರೆ ಸಮಾಸವನ್ನು ಹೇಗೆ ಮಾಡಿದಿರಿ ಅಂತಂದ್ರೆ, ನ ಅರಾಹ ನಾರಾಹ ನಾರಾಯಣಮಯನಂ ನಾರಾಯಣ ಎಂಬುದಾಗಿ ನರಾಣಾಮಯನಂ ನಾರಾಯಣ ಎಂಬುದಾಗಿ ಸಮಾಸವನ್ನು ಮಾಡಿದ್ರಿ. ಇಲ್ಲಿ ಅದು ಅರಾಣಾಂ ಅಯನಂ ಮತ್ತು ನಿರ್ದೋಷತ್ವ ಅಂತ ಹೇಳಬೇಕಾದ್ರೆ ಅರಾಣಾಂ ಅಯನಂ ನ ಭವತಿ ಇತಿ ನಾರಾಯಣ ಎಂಬುದಾಗಿ ನೀವು ಸಮಾಸವನ್ನು ಮಾಡಿದ್ರಿ. ಆದ್ರೆ ಅರಾಣಾಂ ಅಯನಂ ನ ಭವತಿ ಇತಿ ಅನರಾಯಣ ಅಂತ ರೂಪ ಆಗ್ತದೆ ಹೊರತಾಗಿ ನಾರಾಯಣ ಅಂತ ಹೇಗೆ ರೂಪ ಆಗ್ತದೆ ಎಂದ ರೀತಿಯಾಗಿ ಪ್ರಶ್ನೆ ಬಂದ್ರೆ, ಇಲ್ಲಿ ಅನರಾಯಣ ಎಂಬುದರ ರೂಪ ನಿಷ್ಪತ್ತಿಯನ್ನು ಮಾಡಿ ತೋರಿಸ್ತಾರೆ. ಹೇಗಪ್ಪಾ ಅಂತಂದ್ರೆ, ನ ಅರಾಯಣ ಅಂತಿದ್ದಾಗ ನಲೋಪೋ ನಯ ಅಂತ ಸೂತ್ರದಿಂದಾಗಿ ನಯಹಾನಸ್ಯ ಲೋಪಸ್ಯಾತ್ ಉತ್ತರ ಪದೇ ಅಂತ ಸೂತ್ರದಿಂದಾಗಿ ಕೇವಲ ವ್ಯಂಜನ ನಕಾರ ಲೋಪ ಆಗಿ ಅರಾಯಣ ಅಂತ ಅಷ್ಟೇ ಉಳಿದಿರ್ತದೆ. ಅರಾಯಣ ಅಂತ ಉಳಿದಾಗ ತಸ್ಮಾನ್ ನುಡಚಿ ಅಂತ ಸೂತ್ರದಿಂದಾಗಿ ಲುಪ್ತ ನಕಾರ ಅಂತ ನಯಹ ನುಟ್ ಸ್ಯಾತ್ ಅಜಾದ ಉತ್ತರ ಪದೇ ಅಂತ ಹೇಳ್ತಾ ಇರೋದ್ರಿಂದಾಗಿ ನುಟ್ ಅಂತ ಆಗಮಾಗಿ ನುಟ್ ಅರಾಯಣ ಅಂತಿದ್ದಾಗ ಟಕಾರ ಹಲಂತ್ಯಂ ಉಕಾರ ಉಪದೇಶ ಸನ್ಯಾಸಿಕೈತ ನ ಅರಾಯಣ ಅಂತಿದ್ದಾಗ ಸೇರಿಸಿದಾಗ ಅನರಾಯಣ ಅಂತ ರೂಪ ಆಗ್ಬೇಕು ಹೊರತಾಗಿ ನಾರಾಯಣ ಅಂತ ಹೇಗೆ ರೂಪ ಮಾಡಿದ್ರಿ ಅಂತ ಈ ರೀತಿಯಾಗಿ ಪ್ರಶ್ನೆ ಬಂದ್ರೆ, ಅದಕ್ಕೆ ಟೀಕಾಕೃತ್ಪಾದರು ನಬ್ರಾಣ್ ನಪಾನ್ ನಾವೇದ ನಾಸತ್ಯ ನಮುಚಿ ನಕುಲ ನಖ ನಪುಂಸಕ ನಕ್ಷತ್ರ ನಕ್ರ ನಾಕೇಶು ಎಂಬ ಸೂತ್ರದಿಂದಾಗಿ ನಬ್ರಾಡ್ ಇತ್ಯಾದಿಶು ನೈ ಪ್ರಕೃತಿಯ ಭವತಿ ಅಂತ ಹೇಳ್ತಾ ಇರೋದ್ರಿಂದಾಗಿ ಇಲ್ಲಿರುವಂತಹ ನೈ ಲೋಪ ಆಗೋದೇ ಇಲ್ಲ ಅಂತ ಈ ರೀತಿಯಾಗಿ ಹೇಳಿದ್ರು. ಅದಕ್ಕೆ ಇಲ್ಲಿ ಪ್ರಶ್ನೆ ಬರ್ತದೆ, ಏನಪ್ಪಾ ಅಂತಂದ್ರೆ, ಇಲ್ಲಿ ನಾರ ಮತ್ತು ವೇದ ಶಬ್ದಗಳನ್ನ ಸೂತ್ರದಲ್ಲಿ ಪಠನ ಮಾಡ್ತಾ ಇರೋದ್ರಿಂದಾಗಿ ಅಲ್ಲಿರುವಂತಹ ನೈ ಲೋಪ ಆಗದೇನೆ ಮತ್ತು ನೈಲೋಪ ಆಗದೇನೆ ನಾರ ಎಂಬುದಾಗಿ ಅರ್ಥವನ್ನ ನಾರ ಎಂಬುದಾಗಿ ನಗ ಮತ್ತು ನಾಕ ಎಂಬುದಾಗಿ ಅರ್ಥವನ್ನು ಹೇಳಿದ್ರಿ. ಆದ್ರೆ ನಾರ ಶಬ್ದವನ್ನಾದ್ರೂ ಕೂಡ ಸೂತ್ರದಲ್ಲಿ ಪಠನ ಮಾಡಿಲ್ಲ. ಆದ್ರಿಂದಾಗಿ ಅಲ್ಲಿರುವಂತಹ ನೈ ಲೋಪ ಆಗಂಗಿಲ್ಲ ಅಂತ ಹೆಂಗ್ ಹೇಳ್ತೀರಿ ಅಂತಂದ್ರೆ, ಗಣಪಡಿತ ಅಂತ ಆಗ್ತಾ ಇರೋದ್ರಿಂದಾಗಿ ಅಲ್ಲಿರುವಂತಹ ನೈ ಕೂಡ ಲೋಪ ಆಗಂಗಿಲ್ಲ ಅಂತ ಈ ರೀತಿಯಾಗಿ ಹೇಳಿದ್ರು.
ಇದರ ಮೇಲೆ ತಾತ್ಪರ್ಯ ಚಂದ್ರಿಕಾಕಾರರು ಪ್ರಶ್ನೆಯನ್ನು ಮಾಡಿಕೊಂಡು ಹೇಳಿದ್ದಾರೆ. ಏನಪ್ಪಾ ಅಂತಂದ್ರೆ ಇಲ್ಲಿ ನಾರಾಯಣ ಅಂತನ್ನೋ ರೂಪ ನಿಷ್ಪತ್ತಿಯನ್ನ ನ್ಯಾಸಕಾರರ ಪ್ರಕಾರವಾಗಿ ಮಾಡ್ಲಿಕ್ಕೆ ಬರ್ತಿದ್ರು ಕೂಡ ಟೀಕಾಕೃತ್ಪಾದರು ನಬ್ರಾಣ್ಣಪಾನ್ ಅನ್ನೋ ಸೂತ್ರದಿಂದಲೇ ಇಲ್ಲಿರುವಂತಹ ನೈ ಲೋಪ ಆಗಂಗಿಲ್ಲ ಅಂತ ಯಾಕೆ ಹೇಳಿದ್ರು ಅಂತ ಈ ರೀತಿಯಾಗಿ ಸ್ತ್ರೈಣಾರ್ಥ ಅಂತನ್ನುವ ರೂಪ ನಿಷ್ಪತ್ತಿಯನ್ನು ಮಾಡುವ ಮೂಲಕವಾಗಿ ಅಲ್ಲಿ ಉದಾಹರಣೆಯನ್ನು ಕೊಟ್ಟು ಸಮರ್ಥನೆ ಮಾಡಿದ್ದಾರೆ. ಹೇಗಪ್ಪಾ ಅಂತಂದ್ರೆ ಇಲ್ಲಿ ಸ್ತ್ರೈಣಾರ್ಥ ಅಂತನ್ನುವಂತಹ ರೂಪ ನಿಷ್ಪತ್ತಿ ಹೇಗಾಗ್ತದೆ ಅಂತಂದ್ರೆ ಸ್ತ್ರೀಯೇ ಅಯಂ ಸ್ತ್ರೈಣ ಸ್ತ್ರೈಣಸ್ಯ ಅರ್ಥ ಸ್ತ್ರೈಣಾರ್ಥ ಅಂತ ಈ ರೀತಿಯಾಗಿ ಸಮಾಸ. ಸ್ತ್ರೀ ಶಬ್ದದ ಮುಂದೆ ಹಿತಾರ್ಥದಲ್ಲಿ ತದಿತ ಪ್ರತ್ಯಯ ಬರ್ತಾ ಅಂತ ಹೇಳುವ ಮೂಲಕವಾಗಿ ಸ್ತ್ರೀ ಪುಂಭ್ಯಾಂ ನೈ ಸ್ನಯೋ ಭವನಾತ್ ಅನ್ನೋ ಸೂತ್ರದಿಂದಾಗಿ ಸ್ತ್ರೀ ಶಬ್ದದ ಮುಂದೆ ನೈ ಪ್ರತ್ಯಯ ಬರ್ತದೆ. ಸ್ತ್ರೀ ನೈ ಅರ್ಥ ಅಂತಿದ್ದಾಗ ನೈ ನಕಾರ ಹಲ ನಿತ್ಸೌನ್ಯ ಹೊಂದದಾಗಿ ಲೋಪ ಆಯ್ತು. ಸ್ತ್ರೀ ನ ಅರ್ಥ ಅಂತಿದ್ದಾಗ ನಿತ್ತಾದ ಪ್ರತ್ಯಯ ಮುಂದಿರ್ತಾ ಇರೋದ್ರಿಂದಾಗಿ ಅಚೋಯಿಣಿತಿ ಅಂತನೂ ಸೂತ್ರದಿಂದಾಗಿ ವೃದ್ಧಿ ಆಯ್ತು. ಸ್ತ್ರೈ ನ ಅರ್ಥ ಅಂತಿದ್ದಾಗ ಸ್ತ್ರೈನ ಅರ್ಥ ಅಂತಿದ್ದಾಗ ರಸಾಭ್ಯಾಮಣ ಸಮಾನ ಪದೇ ಅಂತ ಸೂತ್ರದಿಂದಾಗಿ ನಕಾರಕ್ಕೆ ನಕಾರ ಆಗಿ ಸ್ತ್ರೈಣಾರ್ಥ ಎಂಬುದಾಗಿ ರೂಪ ಆಗ್ತದ. ರೂಪ ಆದ್ಮೇಲೆ ಇದಕ್ಕೆ ಇಲ್ಲಿ ನಲೋಪೋ ನಯಃ ಅಂತನೂ ಸೂತ್ರದಿಂದಾಗಿ ಇಲ್ಲಿರುವಂತಹ ನಕಾರ ಲೋಪ ಆಗ್ಲಿ ಅಂತ ಪ್ರಸಕ್ತಿ ಬಂದ್ರೆ ಇಲ್ಲಾದ್ರೂ ಕೂಡ ಟವರ್ಗದ ನಕಾರ ಇದೆ. ನಲೋಪೋ ನಯಃ ಅಂತನೂ ಸೂತ್ರ ಆದ್ರೂ ಕೂಡ ತವರ್ಗದ ನಕಾರಕ್ಕೆ ಲೋಪವನ್ನು ಹೇಳ್ತದ ಹೊರತಾಗಿ ಟವರ್ಗದ ನಕಾರ ಇರ್ತಾ ಇರೋದ್ರಿಂದಾಗಿ ನಲೋಪೋ ನಯಃ ಅಂತನೂ ಸೂತ್ರದ ಪ್ರಸಕ್ತಿನೇ ಇಲ್ಲ. ನೀವು ನಕಾರ ಲೋಪ ಆಗ್ಲಿ ಅಂತ ಹೆಂಗ್ ಹೇಳ್ತೀರಿ ಅಂತ ಈ ರೀತಿಯಾಗಿ ಪ್ರಶ್ನೆ ಬಂದ್ರೆ ಅದಕ್ಕೆ ಅವರು ಉತ್ತರವನ್ನು ಕೊಡ್ತಾರೆ. ಈ ರಸಾಭ್ಯಾಮಣ ಸಮಾನ ಪದೇ ಅಂತನೂ ಸೂತ್ರ ಏನಂತಾಗಿದೆ, ಇದು ತ್ರಿಪಾದಿ ಸೂತ್ರ ಅಂತ ಆಗಿದೆ. ಮತ್ತು ನಲೋಪೋನಯ ಅಂತನೂ ಸೂತ್ರ ಆದ್ರೂ ಕೂಡ ಸಪಾದಿ ಸೂತ್ರ ಅಂತ ಆಗ್ತಾ ಇದೆ. ತ್ರಿಪಾದಿಯಿಂದ ಆಗಿರತಕ್ಕಂತಹ ಕಾರ್ಯ ಸಪಾದಿಗೆ ಅಸಿದ್ಧ ಅಂತ ಆಗ್ತಾ ಇರೋದ್ರಿಂದಾಗಿ ನಕಾರಕ್ಕೆ ನತ್ವಾಗಿದ್ದು ಸಪಾದಿಗೆ ನಲೋಪೋನಯ ಅಂತನೂ ಸೂತ್ರಕ್ಕೆ ಗೊತ್ತೇ ಇಲ್ಲ. ಆದ್ರಿಂದಾಗಿ ಸ್ತ್ರೈ ನ ಅರ್ಥ ಅಂತ ಅಷ್ಟೇ ಅದ ಆ ನಲೋಪೋನಯ ಅಂತನೂ ಸೂತ್ರ ದೃಷ್ಟಿಯಲ್ಲಿ. ಆದ್ರಿಂದಾಗಿ ಸ್ತ್ರೈ ನ ಅರ್ಥ ಅಂತ ಇಷ್ಟೇ ಇದ್ದಾಗ ನಲೋಪೋನಯ ಅಂತನೂ ಸೂತ್ರದಿಂದಾಗಿ ನಕಾರ ಲೋಪ ಆಗಿ ಅಂದ್ರೆ ವ್ಯಂಜನ ನಕಾರ ಲೋಪ ಆಗಿ ಸ್ತ್ರೈ ಅರ್ಥ ಅಂತ ಉಳಿದಾಗ ತಸ್ಮಾನ್ ನುಡಚಿ ಅಂತ ಸೂತ್ರದಿಂದಾಗಿ ನುಟ್ ಅಂತ ಆಗಮಾಗಿ ಟಕಾರ ಹಲಂತೆ ಉಕಾರ ಉಪದೇಶ ಅಜನಾಸಗೈತ ಸ್ತ್ರೈ ನ ಅರ್ಥ ಅಂತಿದ್ದಾಗ ಈ ಸ್ತ್ರೈ ನ ಅರ್ಥ ಅಂತಿದ್ದಾಗ ಅಲ್ಲಿ ಮುಂದಿರುವಂತಹ ಆಕಾರಕ್ಕೆ ಯಚೋಯವಾಯವ ಅಂತನೂ ಸೂತ್ರದಿಂದಾಗಿ ಸ್ತ್ರಾಯನ್ ಅರ್ಥ ಅಂತ ಈ ರೀತಿಯಾಗಿ ರೂಪ ಸ್ತ್ರಾಯನ್ ಅರ್ಥ ಅಂತ ಈ ರೀತಿಯಾಗಿ ರೂಪ ಆದಾಗ ಯಾವ ರೂಪವನ್ನು ನಾವಿಲ್ಲಿ ಸ್ವೀಕಾರ ಮಾಡಬೇಕು ಅಂತ ಈ ರೀತಿಯಾಗಿ ಪ್ರಶ್ನೆ ಬಂದಾಗ ಅದಕ್ಕೆ ನ್ಯಾಸಕಾರರು ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಏನಪ್ಪಾ ಅಂತಂದ್ರೆ ನಲೋಪೋನಯ ಅಂತನೂ ಸೂತ್ರದ ಪೂರ್ವ ಸೂತ್ರವಾಗಿರ್ತಕ್ಕಂಥದ್ದು ಯಾವುದು ಅಂತಂದ್ರೆ ರಸಾಭ್ಯಾಮ್ನೋ ರಾತ್ರಿ ಕೃತಿ ವಿಭಾಷಾ ಅಂತನೋ ಸೂತ್ರ. ಈ ವಿಭಾಷಾ ಅಂತ ಅನ್ನೋದನ್ನ ನಾವು ಅನವರ್ತನ ಮಾಡ್ಕೋತೀವಿ. ಅನವರ್ತನ ಮಾಡ್ಕೊಂಡಾಗ ಏನಾಗ್ತಂದ್ರೆ ವಿಕಲ್ಪೇನ ಲೋಪ ಆಗ್ತದೆ. ಅಂದ್ರೆ ನಕಾರ ಲೋಪ ಆದಾಗ ಏನಾಗ್ತದಂದ್ರೆ ಸ್ತ್ರಾಯನರ್ಥ ಅಂತ ಲೋಪ ಆಗ್ತದೆ. ನಕಾರಕ್ಕೆ ನಕಾರ ಆದಾಗ ಸ್ತ್ರೈಣಾರ್ಥ ಅಂತ ಲೋಪ ಆಗ್ತದೆ ಅಂತ ಈ ರೀತಿಯಾಗಿ ಹೇಳದಂತಾಯ್ತು. ಅಂದ್ರೆ ಇಲ್ಲಿ ನೀವು ನಲೋಪೋನಯ ಅಂತನೂ ಸೂತ್ರಕ್ಕೆ ದೃಷ್ಟಾಂತವನ್ನು ಕೊಟ್ಟದ್ದು ಯಾವ್ದು ನೀವು ಅಂತಂದ್ರೆ ನಬ್ರಾಹ್ಮಣ ಮತ್ತು ನಬ್ರಾಹ್ಮಣ ಅಂತ ಅನ್ನೋದಲ್ಲಿ ಅಲ್ಲಿಯೂ ಕೂಡ ಎರಡು ರೂಪ ಆಗ್ಲಿ. ಅಂದ್ರೆ ನಕಾರ ಲೋಪ ಆದಾಗ ಅಬ್ರಾಹ್ಮಣ ಅಂತ ಆಗ್ಲಿ, ನಕಾರ ಲೋಪ ಆದೇ ಇದ್ದಾಗ ನ ಬ್ರಾಹ್ಮಣ ಅಂತ ಹಂಗೆ ಉಳಿಲಿ ಅಂತ ಈ ರೀತಿಯಾಗಿ ಪ್ರಶ್ನೆ ಬಂದ್ರೆ ಕೇವಲ ನಾವು ರಾತ್ರಿ ಕೃತಿ ವಿಭಾಷಾ ಅಂತನೂ ಸೂತ್ರದಿಂದ ವಿಭಾಷವನ್ನು ಅನುವರ್ತನ ಮಾಡ್ಕೊಳ್ಳಂಗಿಲ್ಲಕ್ಕಿಂತ ವ್ಯವಸ್ಥಿತ ವಿಭಾಷವನ್ನು ಮಾಡ್ಕೋತೀವಿ. ಅಂತಂದ್ರೆ ಅಬ್ರಾಹ್ಮಣ ಅಂತ ಅನ್ನುವಲ್ಲಿ ಆದ್ರೂ ಕೂಡ ನ ಲೋಪ ಆಗ್ತದ. ಆದ್ರಿಂದಾಗಿ ಹಂಗೆ ಇಲ್ಲಿಯೂ ಕೂಡ ನಾರಾಯಣ ಅಂತ ಅನ್ನುವಲ್ಲಿಯೂ ಕೂಡ ನ ಲೋಪ ಆಗಂಗಿಲ್ಲ ಅಂತ ಈ ರೀತಿಯಾಗಿ ವ್ಯವಸ್ಥೆ ಮಾಡ್ಕೋತೀವಿ ಅಂತ ಈ ರೀತಿಯಾಗಿ ಹೇಳ್ತೀನಿ. ಅಂದ್ರೆ ಹಿಂಗೆ ಹೇಳಿಕ್ ಬರ್ತಿದ್ರು ಕೂಡ ಟೀಕಾಕೃತ್ಪಾದರು ನಬ್ರಾಣ್ಣಪಾನ್ ಅನ್ನೋ ಸೂತ್ರದಿಂದಲೇನೆ ಇಲ್ಲಿರುವಂತಹ ನೈಲೋಪ ಆಗಂಗಿಲ್ಲ ಅಂತ ಯಾಕೆ ಹೇಳಿದ್ರು ಅಂತ ಈ ರೀತಿಯಾಗಿ ಪ್ರಶ್ನೆ ಬಂದ್ರೆ ಒಂದ್ ವೇಳೆ ನಾವು ನ್ಯಾಸಕಾರರ ಪಕ್ಷವನ್ನು ಇಟ್ಟುಕೊಂಡು ನಾವು ನಾರಾಯಣ ರೂಪ ನಿಷ್ಪತ್ತಿಯನ್ನು ಮಾಡಿದ್ರೆ ಮೂರು ರೀತಿಯಾಗಿರತಕ್ಕಂತಹ ಅನುಪತ್ತಿಗಳಿವೆ. ಏನಪ್ಪಾ ಅಂತಂದ್ರೆ ನಲೋಪೋನಯ ಅಂತನೋ ಸೂತ್ರದಲ್ಲಿ ಪಾಣಿನಿ ಆದ್ರೂ ಕೂಡ ಸಾನುಬಂಧಕವಾಗಿರತಕ್ಕಂಥ ನೈಯನ್ನ ಗ್ರಹಣ ಮಾಡಿದ್ದಾನೆ. ಈಗ ನೀವು ಸಾನುಬಂಧಕವಾಗಿರತಕ್ಕಂಥ ನೈಯನ್ನ ಗ್ರಹಣ ಮಾಡಿದ್ದು ವ್ಯರ್ಥ ಅಂತ ಆಗಬೇಕಾಗ್ತದೆ. ಯಾಕಪ್ಪ ಅಂತಂದ್ರೆ ಯಾಕೆ ಸಾನುಬಂಧಕವಾದ ನೈಯನ್ನ ಗ್ರಹಣ ಮಾಡಿದ್ದಾನಂತಂದ್ರೆ ಪಾಮನ ಪುತ್ರ ಅಂತನ್ನುವಲ್ಲಿ ಅಂತಂದ್ರೆ ಇಲ್ಲಿ ಸಮಾಸ ಅಲ್ಲಿರುವಂತಹ ನ ಪ್ರತ್ಯಯ ಲೋಪ ಆಗಬಾರದು ಅನ್ನೋ ಸಂಬಂಧಾಗಿ ಅಲ್ಲಿರುವಂತಹ ನಲೋಪೋ ನಸ್ಯ ಅಂತ ಹೇಳದೇನೆ ನಲೋಪೋ ನಯ ಎಂಬುದಾಗಿ ಗ್ರಹಣವನ್ನ ಮಾಡಿದ್ದಾನೆ. ಈಗಾದ್ರೂ ಕೂಡ ನೀವು ರಾತ್ರಿ ಕೃತಿ ವಿಭಾಷಾ ಅಂತ ಸೂತ್ರದಿಂದಾಗಿ ವಿಭಾಷವನ್ನು ಅನುವರ್ತನ ಮಾಡ್ಕೊಂಡ್ಬಿಟ್ರೆ ಅಲ್ಲಿ ನಲೋಪೋ ನಯ ಅಂತ ಹೇಳಿ ಗ್ರಹಣ ಮಾಡಿದ್ದು ವ್ಯರ್ಥ ಅಂತ ಆಗಬೇಕಾಗ್ತದೆ. ಆದ್ರಿಂದಾಗಿ ನಲೋಪೋ ನಸ್ಯ ಅಂತ ಹೇಳದೇನೆ ನಲೋಪೋ ನಯ ಅಂತ ಈ ರೀತಿಯಾಗಿ ಹೇಳಿದ್ದಾನೆ. ಇಲ್ಲಿ ಪಾಮನ ಪುತ್ರ ಅಂತ ಅನ್ನಲಿರುವಂತಹ ಪಾಮನ ಪುತ್ರ ಅಂತ ಅನ್ನುವಲ್ಲಿ ಸಮಾಸ ಹೇಗಾಗ್ತದಪ್ಪ ಅಂತಂದ್ರೆ ಪಾಮ ಅಸ್ಯ ಅಸ್ತಿತಿ ಪಾಮನಃ ಪಾಮನಸ್ಯ ಪುತ್ರ ಪಾಮನ ಪುತ್ರ ಎಂಬುದಾಗಿ ಸಮಾಸ ಆಗ್ತದೆ.
ಪಾಮನ ಪುತ್ರ ಅಂತ ಅನ್ನುವಲ್ಲಿ ಆದ್ರೂ ಕೂಡ ಅಂತಂದ್ರೆ ಹೇಗಂತಂದ್ರೆ ಇಲ್ಲಿ ಪಾಮ ಶಬ್ದದ ಮುಂದೆ ತದ್ದಿತಾರ್ಥದಲ್ಲಿ ಯಾವುದು ಲೋಮಾದಿ ಪಾಮಾದಿ ಪಿಚ್ಚಾದಿಭ್ಯ ಶನೇ ಲಚ ಅಂತ ಅನ್ನೋ ಸೂತ್ರದಿಂದಾಗಿ ನ ಪ್ರತ್ಯಯ ಬರ್ತದೆ. ನ ಪ್ರತ್ಯಯ ಇರ್ತಾ ಇರೋದ್ರಿಂದಾಗಿ ಪಾಮನ ಪುತ್ರ ಅಂತ ಅನ್ನುವಲ್ಲಿರುವಂತಹ ನಕಾರ ಲೋಪ ಆಗಬಾರದು ಅನ್ನೋ ಸಂಬಂಧಾಗಿ ನಲೋಪೋ ನಯ ಅಂತೇಳಿ ಸಾನುಬಂಧಕವಾದ ನಯನ್ನ ಗ್ರಹಣ ಮಾಡಿದ್ದಾನೆ. ಒಂದ್ ವೇಳೆ ನೀವು ರಾತ್ರಿ ಕೃತಿ ವಿಭಾಷಾ ಅಂತ ಅನ್ನೋ ಸೂತ್ರದಿಂದಾಗಿ ವಿಭಾಷಾವನ್ನೇ ಗ್ರಹಣ ಮಾಡ್ತೀವಿ ಅಂತ ಅನ್ಕೊಳ್ಳೋದ್ರಿಂದ ಅನ್ನೋದಾದ್ರೆ ವಿಭಾಷಾ ಮಾಡೋದ್ರಿಂದನೇ ಇಲ್ಲಿರುವಂತಹ ನ ಲೋಪ ಆಗಲಿಂಗಿಲ್ಲ ಅಂತ ಹೇಳಿ ಬರ್ತಿದ್ರು ಕೂಡ ನಲೋಪೋ ನಸ್ಯ ಅಂತ ಹೇಳದೇನೆ ನಲೋಪೋ ನಯ ಅಂತ ಹೇಳ್ತಾ ಇರೋದ್ರಿಂದಾಗಿ ಪಾಣಿನಿಗೆ ವಿಭಾಷಾ ಮಾಡುವುದು ಅವನಿಗೆ ಸಮಂಜಸವಾಗಿದ್ದಲ್ಲ ಅಂತ ತಿಳಿಸಿಕೊಡುವ ಸಲುವಾಗಿ ಈ ಒಂದು ಅನುಪಪತ್ತಿ ಇರ್ತಾ ಇರೋದ್ರಿಂದಾಗಿ ಅಲ್ಲಿ ಈ ನ್ಯಾಸಕಾರರ ಪಕ್ಷವನ್ನು ಪರಿತ್ಯಾಗ ಮಾಡಿ ಟೀಕಾಕೃತ್ಪಾದರು ನಬ್ರಾಣ್ಣಪಾನ್ ಅನ್ನೋ ಸೂತ್ರದಿಂದಲೇನೆ ಇಲ್ಲಿರುವಂತಹ ನ ಲೋಪ ಆಗಂಗಿಲ್ಲ ಅಂತ ಹೇಳಿದ್ದಾರೆ. ಮತ್ತು ಇನ್ನೊಂದೇನಪ್ಪಾ ಅಂತಂದ್ರೆ ಸ್ತ್ರೈಣಾರ್ಥ ಅಂತ ಅನ್ನುವಲ್ಲಿ ಆದ್ರೂ ಕೂಡ ನಲೋಪ ಆಗುವಂತ ಪ್ರಸಕ್ತಿನೇ ಇಲ್ಲ. ಯಾಕಪ್ಪ ಅಂತಂದ್ರೆ ಸ್ತ್ರೈಣಾರ್ಥ ಅಂತ ಅನ್ನುವಲ್ಲಿ ನ ಪ್ರತ್ಯಯವನ್ನು ಯಾವ ಸೂತ್ರದಿಂದ ಹೇಳಿದ್ದೀವಿ ಅಂತಂದ್ರೆ ನಾವು ಸ್ತ್ರೀ ಪುಂಭ್ಯಾಂ ನೈ ಸ್ನಯೋ ಭವನ ಅಂತ ಅನ್ನೋ ಸೂತ್ರದಿಂದಾಗಿ ಹೇಳಿದ್ದೀವಿ. ಈ ನೈ ಪ್ರತ್ಯಯ ಅಂತ ಅನ್ನೋದು ಏನಾಗಿದೆ ಅಂತಂದ್ರೆ ಚರಿತಾರ್ಥವಾದ ನೈ ಅಂತಾಗಿದೆ. ಹೇಗೆ ಅಂತಂದ್ರೆ ಸ್ತ್ರೀ ಶಬ್ದಕ್ಕೆ ಗಿತ್ತಾದ ಪ್ರತ್ಯಯ ಮುಂದಿರ್ತಾ ಇರೋದ್ರಿಂದಾಗಿ ವೃದ್ಧಿಯನ್ನು ಹೇಳುವ ಮೂಲಕವಾಗಿ ಚರಿತಾರ್ಥ ಅಂತಾಗಿದೆ ಮತ್ತು ಉದಾತ್ತವನ್ನು ಹೇಳುವ ಮೂಲಕವಾಗಿ ಚರಿತಾರ್ಥ ಅಂತ ಆಯ್ತು. ಚರಿತಾರ್ಥ ವ್ಯಾಕರಣದಲ್ಲಿ ಒಂದು ನಿಯಮ ಏನಪ್ಪಾ ಅಂದ್ರೆ ಚರಿತಾರ್ಥ ಅಚರಿತಾರ್ಥಯೋ ಅಚರಿತಾರ್ಥ ಸೇವ ಗ್ರಹಣಾತ್ ಅಂತ ಹೇಳ್ತಾ ಇರೋದ್ರಿಂದಾಗಿ ಇಲ್ಲಿ ನಲೋಪೋನಯ ಅಂತ ಅನ್ನೋ ಸೂತ್ರದಿಂದಾಗಿ ನಾವು ಅಚರಿತಾರ್ಥವಾದ ನೈಯನ್ನೇ ಗ್ರಹಣ ಮಾಡಿಬಿಡ್ತೀವಿ. ಈ ಸ್ತ್ರೈಣಾರ್ಥ ಅಂತ ಅನ್ನಿರುವಂತಹದ್ದು ಕೂಡ ಚರಿತಾರ್ಥವಾದ ನೈ ಅಲ್ಲಿರುವಂತಹ ನೈ ಲೋಪ ಆಗ್ತಂತ ನಲೋಪೋನಯ ಅಂತ ಅನ್ನೋ ಸೂತ್ರದಿಂದಾಗಿ ನೈ ಲೋಪ ಆಗ್ತಂತ ಇಟ್ಕೊಂಡು ನೀವು ವಿಭಾಷಾ ಅಂತ ಅನುವರ್ತನ ಮಾಡಿದ್ದು ಸರಿಯಲ್ಲ. ಈ ಒಂದು ಅನುಪಪತ್ತಿ ಇರ್ತಾ ಇರೋದ್ರಿಂದಾಗಿಯೂ ಕೂಡ ಪಾಣಿನಿ ಅದಕ್ಕಾಗಿ ಟೀಕಾಕೃತ್ಪಾದರು ನಬ್ರಾಣಪಾನ್ ಅನ್ನೋ ಸೂತ್ರದಿಂದನೇ ಇಲ್ಲಿರುವಂತಹ ನೈ ಲೋಪ ಆಗಂಗಿಲ್ಲ ಅಂತ ಹೇಳಿದ್ದಾರೆ. ಇನ್ನೊಂದು ಕೂಡ ಅನುಪಪತ್ತಿ ಇದೆ. ಏನಂತಂದ್ರೆ ಇಲ್ಲಿ ಸ್ತ್ರೈಣಾರ್ಥ ಅಂತ ಅನ್ನುವಲ್ಲಿ ಆದ್ರೂ ಕೂಡ ನಲೋಪೋನಯ ಅಂತ ಅನ್ನೋ ಸೂತ್ರದಿಂದಾಗಿ ಇಲ್ಲಿರುವಂತಹ ನೈ ಲೋಪ ಆಗ್ತದೆ ಅಂತ ಹೇಳಿರಿ. ಅದ್ರ ವೃತ್ತಿ ಆದ್ರೂ ಕೂಡ ಏನಿದೆ ಅಂತಂದ್ರೆ ನಯಹಾನಸ್ಯ ಲೋಪಸ್ಯಾತ್ ಉತ್ತರ ಪದೇ ಅಂತ ಹೇಳಿವಿ. ಅಂತಂದ್ರಾಗ ಸ್ತ್ರೈಣ ಅಂತ ಅನ್ನೋದು ಒಂದ್ ಪದ, ಅರ್ಥ ಅಂತ ಅನ್ನೋದು ಒಂದ್ ಪದ ಅಂತಂದ್ರೆ ನೈ ಅನ್ನೋದು ಪದ ಅಂತ ಆಗಲೇ ಇಲ್ಲ. ನಾವಿಲ್ಲಿ ಪದವಾದ ನೈಗೆ ಲೋಪವನ್ನು ಹೇಳ್ತೀವಿ ಅಂತ ಹೇಳ್ತಾ ಇರೋದ್ರಿಂದಾಗಿ ಇಲ್ಲಿ ಆದ್ರೂ ಕೂಡ ಸ್ತ್ರೈಣಾರ್ಥ ಅಂತ ಅನ್ನಿರುವಂತಹ ನೈ ಅದು ಪದವಾದ ನೈ ಅಂತ ಆಗ್ಲಿಲ್ಲ. ಆದ್ರಿಂದಾಗಿ ಇಲ್ಲಿ ನಲೋಪೋನಯ ಅಂತ ಸೂತ್ರದಿಂದಾಗಿ ನೈ ಲೋಪ ಆಗುವಂತ ಪ್ರಸಕ್ತಿನೇ ಇಲ್ಲ. ಅದಕ್ಕೆ ನೀವು ರಾತ್ರಿ ಕೃತಿ ವಿಭಾಷಾ ಅಂತ ಸೂತ್ರದಿಂದ ವಿಭಾಷವನ್ನು ಮಾಡಿಕೊಂಡು ನೀವು ಹೇಳೋದು ಸರಿಯಾದದ್ದಲ್ಲ ಅಂತ ಈ ರೀತಿಯಾಗಿ ಹೇಳಿದ್ದಾರೆ. ಇಷ್ಟು 3 ಅನುಪಪತ್ತಿಗಳು ಇರ್ತಾ ಇರೋದ್ರಿಂದಾಗಿ ಟೀಕಾಕೃತ್ಪಾದರು ನಬ್ರಾಣ್ಣಪಾನ್ ಅನ್ನೋ ಸೂತ್ರದಿಂದಲೇನೆ ಇಲ್ಲಿರುವಂತಹ ನೈ ಲೋಪ ಆಗಂಗಿಲ್ಲ ಅಂತ ಹೇಳಿದ್ದಾರೆ ಹೊರತು ನ್ಯಾಸಕಾರರ ಪಕ್ಷವನ್ನ ಆಶ್ರಯನ ಮಾಡೋದು ಸರಿಯಲ್ಲ. ಹಾಗಾದ್ರೆ ವ್ಯಾಸರಾಜರಾದ್ರೂ ಕೂಡ ಇದನ್ನ ಯಾಕೆ ಹೇಳಬೇಕಾಗಿತ್ತು ಅಂತಂದ್ರೆ ನ್ಯಾಸೇ ಏವ ಉಕ್ತತ್ವ, ಕೇವಲ ನ್ಯಾಸಕಾರರು ಈ ರೀತಿಯಾಗಿ ಅಂಗೀಕಾರ ಮಾಡಿದ್ದಾರೆ, ಕಿಂತು ಟೀಕಾಕೃತ್ಪಾದರ ಅಭಿಪ್ರಾಯ ಅಲ್ಲ. ನಮ್ಮ ಅಭಿಪ್ರಾಯವನ್ನು ಕೂಡ ನಬ್ರಾಣಪಾನ್ ಅನ್ನೋ ಸೂತ್ರದಿಂದಲೇ ಇರುವಂತಹ ನೈ ಲೋಪ ಆಗಂಗಿಲ್ಲ ಅಂತ ಹೇಳುವುದೇ ವ್ಯಾಸರಾಜರ ಅಭಿಪ್ರಾಯವಾಗಿದೆ. ಆದ್ರಿಂದಾಗಿ ಈ ರೀತಿಯಾಗಿರ್ತಕ್ಕಂತಹ ಅನುಪಪತ್ತಿಗಳು ಇರ್ತಾ ಇರೋದ್ರಿಂದಾಗಿ ವ್ಯಾಕರಣಕಾರರ ಪಕ್ಷವನ್ನು ಹೇಳೋದು ಸರಿಯಾದದಲ್ಲ. ಕಿಂತು ನಬ್ರಾಣ್ ನಪಾನ್ ನಾವೇದನ ಆಸತ್ಯ ನಮುಚಿ ನಕುಲ ನಖ ನಪುಂಸಕ ನಕ್ಷತ್ರ ನಕ್ರ ನಾಕೇಶ ಎಂಬ ಸೂತ್ರದಿಂದಲೇನೆ ಪ್ರಕೃತಿ ಅಂತ ಅನ್ನೋ ಸೂತ್ರದಿಂದಾಗನೇ ಇಲ್ಲಿರುವಂತಹ ನೈ ಲೋಪ ಆಗಂಗಿಲ್ಲ ಅಂತ ಹೇಳಬೇಕು. ಇದ್ರ ಮೇಲೂ ಕೂಡ ಪ್ರಶ್ನೆ ಬರ್ತದೆ. ಏನಪ್ಪಾ ಅಂತಂದ್ರೆ ನಬ್ರಾಣ್ಣಪಾನ್ ಅನ್ನೋ ಸೂತ್ರದಲ್ಲಾದ್ರೂ ಕೂಡ ಅಲ್ಲಿಯೂ ಕೂಡ ನಾರ ಶಬ್ದವನ್ನ ವ್ಯಾಕರಣ ರೀತಿಯಿಂದಾಗಿ ಆ ಸೂತ್ರದಲ್ಲಿ ಪಠನ ಮಾಡೇ ಇಲ್ಲ. ಆದ್ರೂ ಕೂಡ ನೀವು ಇಲ್ಲಿ ಹೇಗೆ ಹೇಳ್ತೀರಿ ಅಂತ ರೀತಿಯಾಗಿ ಪ್ರಶ್ನೆ ಬಂದ್ರೆ ಅದಕ್ಕೆ ಟೀಕಾಕೃತ್ಪಾದರು ಈ ಪಕ್ಷವನ್ನೇ ಪರಿತ್ಯಾಗ ಮಾಡಿ ಅಮಾನೂನ ಪ್ರತಿಷೇಧೆ ಅಂತ ಅನ್ನೋ ಸೂತ್ರದಿಂದಾಗಿ ಇರುವಂತಹ ಇದು ನ ಸಮಾಸನೇ ಅಲ್ಲ, ಇದು ನೈ ಸಮಾಸ ಅಲ್ಲಕ್ಕಿಂತ ನ ಸಮಾಸ ಅಂತ ಮಾಡ್ತೀವಿ ಅಂತ ರೀತಿಯಾಗಿ ಹೇಳಿದ್ದಾರೆ. ಸಮಾಸ ಎಷ್ಟಾಯ್ತು ಅಂದ್ರೆ ನ ಅರಾಹ ನಾರಾಹ ನಾರಾಯಣಮಯನಂ ನಾರಾಯಣ ಎಂಬುದಾಗಿ ಈ ರೀತಿಯಾಗಿ ಆಗಿದೆ. ಈ ರೀತಿಯಾಗಿ ಸಮಾಸ ಮಾಡಬೇಕು. ಇಲ್ಲಿ ನಾರಾಯಣ ಅಂತ ಈ ರೀತಿಯಾಗಿ ನಕಾರಕ್ಕೆ ನಕಾರವನ್ನು ಹೇಗೆ ಹೇಳ್ತೀರಿ ಮತ್ತು ನಾರಾಯಣಂ ಅಂತ ಹೇಳಿ ನಪುಂಸಕಲಿಂಗದಲ್ಲಿ ಪ್ರಯೋಗ ಮಾಡಬೇಕಾಗಿತ್ತು. ನಾರಾಯಣ ಅಂತ ಹೇಗೆ ಪುಲ್ಲಿಂಗ ಪ್ರಯೋಗ ಮಾಡ್ತೀರಿ ಅಂತಂದ್ರೆ ಅಯನ ರೂಪ ನಿಷ್ಪತ್ತಿಯನ್ನು ಮಾಡಿ ತೋರಿಸ್ತಾರೆ. ಏನಪ್ಪಾ ಅಂತಂದ್ರೆ ಅಯಪಯಗತೋ ಧಾತು ಮೇಲೆ ಲುಟ್ ಪ್ರತ್ಯಯ ಬರ್ತದೆ. ಭಾವಾರ್ಥ ಮತ್ತು ಅಧಿಕರಣಾರ್ಥದಲ್ಲಿ ಲುಟ್ ಪ್ರತ್ಯಯ ಬಂದು ಇಲ್ಲಿ ಅಧಿಕರಣಾರ್ಥದಲ್ಲಿ ಲುಟ್ ಪ್ರತ್ಯಯ ಬಂದು ಅಯ ಲುಟ್ ಅಂತಿದ್ದಾಗ ಟಕಾರ ಹಲಂತ್ಯಂ ಉಕಾರ ಉಪದೇಶ ಅಯ್ಯ ಲುಟ್ ಅಂತಿದ್ದಾಗ ಟಕಾರ ಅಂತಂ ಲಕಾರ ಲಶ ಕೊದಿದೆ. ಅಯ್ಯ ಯು ಅಂತಿದ್ದಾಗ ಯೋ ರನಾಕೋ ಅಂತ ಅನ್ನೋ ಸೂತ್ರದಿಂದಾಗಿ ಅನ ಅಂತ ಆದೇಶ ಆಗಿ ಅಯ್ಯ ನ ಅಂತ ಆಗಬೇಕಾಗಿತ್ತು. ನಾರಾಯಣ ಅಂತ ಹೆಂಗ್ ಮಾಡಿದ್ರಿ ಅಂತ ಇದ್ದಾಗ ಪ್ರಶ್ನೆ ಬಂದ್ರೆ ಅದಕ್ಕೆ ಉತ್ತರವನ್ನು ಕೊಡ್ತಾ ಇದ್ದಾರೆ. ನಾರಾಯಣ ಅಂತನೂ ಅಲ್ಲಿ ರಸಾಭ್ಯಾಮಣ ಸಮಾನ ಪದೇ ಅಂತ ಸೂತ್ರದಿಂದಾಗಿ ನಕಾರಕ್ಕೆ ನಕಾರವನ್ನು ಹೇಳ್ತೀವಿ ಅಂತಂದ್ರೆ ಹಂಗೆ ಹೇಳಿಕ್ ಬರಂಗಿಲ್ಲ. ಯಾಕಪ್ಪ ಅಂತಂದ್ರೆ ನಕಾರಕ್ಕೆ ನಕಾರವನ್ನು ಹೇಗೆ ಹೇಳ್ತೀರಿ ಅಂತ ಈ ರೀತಿಯಾಗಿ ಪ್ರಶ್ನೆ ಬಂದ್ರೆ ಅಲ್ರಿ ಸಮಾನ ಪದದಲ್ಲಿರುವಂತಹ ನಕಾರಕ್ಕೆ ನಕಾರ ಈ ಸೂತ್ರದಿಂದ ಹೇಳಕ್ ಬರ್ತದೆ ಹೊರತಾಗಿ ಇದು ಸಮಾನ ಪದ ಅಂತ ಆಗೇ ಇಲ್ಲ. ಆದ್ರಿಂದಾಗಿ ಇಲ್ಲಿರುವಂತಹ ನಕಾರಕ್ಕೆ ನಕಾರವನ್ನು ಈ ಸೂತ್ರದಿಂದ ಹೇಳಂಗಿಲ್ಲ. ಮತ್ತು ನಕಾರಕ್ಕೆ ನಕಾರವನ್ನು ಹೇಗ್ ಮಾಡ್ತೀರಿ ಅಂತ ಈ ರೀತಿಯಾಗಿ ಬಂದ್ರೆ ಪೂರ್ವತ್ ಸಂಜ್ಞಾಯ ಅಗಹ ಅಂತ ಸೂತ್ರದಿಂದ ಹೇಳ್ತೀವಿ.
ಪೂರ್ವಪದಾತ್ ಸೌಮ್ಯಾಯ ಮಗ ಅಂತಾನು ಸೂತ್ರದಿಂದ ಹೇಳ್ತೀವಿ. ಈ ಸೂತ್ರ ಆದ್ರೂ ಕೂಡ ಏನ್ ಹೇಳ್ತಾ ಅಂತಂದ್ರೆ ಹಿಂದಿನ ಶಬ್ದದಲ್ಲಿ ರಕಾರ ಶಕಾರಗಳಿರ್ಬೇಕು, ಮಧ್ಯದಲ್ಲಿ ಗಕಾರದ ವ್ಯವಧಾನ ಇರಬಾರ್ದು, ಮುಂದೆ ಇರುವಂತಹ ನಕಾರಕ್ಕೆ ನಕಾರ ಆಗ್ತದೆ ಅಂತ ಹೇಳ್ತದೆ. ಈ ಅದಕ್ಕೆ ಉದಾಹರಣೆ ಯಾವ್ದಪ್ಪ ಅಂತಂದ್ರೆ ಖರನಸಹ, ದುರ್ನಸಹ ಮತ್ತು ಶೂರ್ಪಣಖ ಅಂತನ್ನುವಲ್ಲಿ ಆದ್ರೂ ಕೂಡ ರಕಾರ ಮತ್ತು ಹಿಂದೆ ರಕಾರ ಶಕಾರಗಳಿದೆ, ಮಧ್ಯದಲ್ಲಿ ಗಕಾರದ ವ್ಯವಧಾನ ಇಲ್ಲ, ಮುಂದೆ ಇರುವಂತಹ ನಕಾರಕ್ಕೆ ನಕಾರ ಆಗಿ ಶೂರ್ಪಣಖ ಅಂತ ಆಗಿದೆ. ಅದೇ ರೀತಿಯಾಗಿ ಇಲ್ಲಿಯೂ ಕೂಡ ನಾರಾಯಣ ಅಂತನ್ನುವಲ್ಲಿ ಹಿಂದೆ ರಕಾರ ಮತ್ತು ರಕಾರ ಇದೆ, ಮಧ್ಯದಲ್ಲಿ ಗಕಾರ ವ್ಯವಧಾನ ಇಲ್ಲ, ಮುಂದೆ ಇರುವಂತಹ ನಕಾರಕ್ಕೆ ನಕಾರ ಆಗಿ ನಾರಾಯಣ ಅಂತ ಈ ರೀತಿಯಾಗಿ ಆಯ್ತು. ಇಲ್ರಿ ನಾರಾಯಣಂ ಅಂತ ನಪುಂಸಕಲಿಂಗ ಆಗಬೇಕಾಗಿತ್ತು, ನಾರಾಯಣ ಅಂತ ಹೆಂಗ್ ಪುಲ್ಲಿಂಗ್ ಮಾಡಿದ್ರಿ ಅಂತ ರೀತಿಯಾಗಿ ಪ್ರಶ್ನೆ ಬಂದ್ರೆ, ಇಲ್ರಿ ಅಧಿಕರಣಾರ್ಥದಲ್ಲಿ ಲುಟ್ ಪ್ರತ್ಯಯ ಬರ್ತಾ ಇರೋದ್ರಿಂದಾಗಿ ಇದನ್ನು ಪುಲ್ಲಿಂಗ ಅಂತ ಹೇಳ್ತೀನಿ ಅಂದ್ರೆ, ಅಧಿಕರಣಾರ್ಥದಲ್ಲಿ ಅಯನ ಶಬ್ದದಲ್ಲಿಯೂ ಕೂಡ ಅಧಿಕರಣಾರ್ಥದಲ್ಲಿ ಲುಟ್ ಪ್ರತ್ಯಯ ಬರ್ತಾ ಇರೋದ್ರಿಂದಾಗಿ ಅದನ್ನು ಕೂಡ ಅಲ್ಲಿ ಅಯನಂ ಎಂಬುದಾಗಿ ನಪುಂಸಕಲಿಂಗದಲ್ಲಿ ಪ್ರಯೋಗ ಮಾಡ್ತಾ ಇರೋದ್ರಿಂದಾಗಿ ಇದನ್ನು ಕೂಡ ನಾರಾಯಣಂ ಅಂತ ಈ ರೀತಿಯಾಗಿ ನಾರಾಯಣಂ ಎಂಬುದಾಗಿ ಪುಲ್ಲಿಂಗ ನಪುಂಸಕಲಿಂಗದಲ್ಲೇ ಪ್ರಯೋಗ ಮಾಡಬೇಕಾಗಿತ್ತು ಅಂತ ಈ ರೀತಿಯಾಗಿ ಹೇಳ್ತೀನಿ ಅಂದ್ರೆ, ಇದು ಅದರಿಂದಾಗಿ ನಾವೇನ್ ಹೇಳ್ತೀವಿ ಅಂದ್ರೆ ಟಿತ್ಕರಣ ಅಂತ ಆಗ್ತಾ ಇರೋದ್ರಿಂದಾಗಿ ತ್ರಿಶುಲಿಂಗೇಶದಲ್ಲಿಯೂ ಕೂಡ ಇದು ನಡೀತದೆ ಅಂತ ಹೇಳ್ತಾ ಇರೋದ್ರಿಂದಾಗಿ ಅದಕ್ಕೆ ಉದಾಹರಣೆ ಅಂತಂದ್ರೆ ಇದ್ಮಪ್ರಶ್ಚನಿ ಗೋದೋಹನಿ ಅಂತನ್ನುವಲ್ಲಿಯೂ ಕೂಡ ಟಿತ್ಕರಣ ಅಂತ ಆಗ್ತಾ ಇರೋದ್ರಿಂದಾಗಿ ಸ್ತ್ರೀಲಿಂಗದಲ್ಲಿ ನಡೀತಂದ್ರೆ ಕೇವಲ ಸ್ತ್ರೀಲಿಂಗದಲ್ಲಿ ಅಷ್ಟೇ ಇಟ್ಕೋಬಾರದು, ಪುಲ್ಲಿಂಗ ಮತ್ತು ಸ್ತ್ರೀಲಿಂಗ ನಪುಂಸಕಲಿಂಗದಲ್ಲಿ ನಡೀತಾ ಇರೋದ್ರಿಂದಾಗಿ ನಾರಾಯಣ ಅಂತ ಈ ರೀತಿಯಾಗಿ ರೂಪವನ್ನ ಮಾಡ್ತೀವಿ. ಅಂತ ನಾರಾಯಣನು ಜಿಜ್ಞಾಸಕ್ಕೆ ವಿಷಯನಾಗಿದ್ದಾನೆ ಅಂತ ಈ ರೀತಿಯಾಗಿ ಹೇಳ್ತಾ ನನ್ನ ಅನುವಾದವನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣ. ಪವನ ಜೋಶಿ ಅನುವಾದ ಹೇಗಿತ್ತು ಅಂದ್ರೆ, ಬೆಳಗಾವಿಯವರು ಅಂದ್ರು ಮನ್ನಿ ಬಂದ ಮಳಿ ಇನ್ನೂ ನಿಂತಿಲ್ಲ ಅಂತ ಅನಿಸ್ತು ಅಂತ. ಅಷ್ಟೊಂದು ಸುಂದರವಾಗಿ ರಭಸದ ವಾಯುವೇಗದ ಆ ಅನುವಾದ ನಿಜವಾಗಲೂ ಆನಂದವನ್ನ, ಪ್ರವಾಹದ ವೇಗ, ಪವನ ವೇಗ, ವಾಯುವೇಗ ನಮಗೆ ತೋರ್ತಾ ಇದೆ ಅಂತ ಎಲ್ಲರೂ ಕೂಡ ಆನಂದವನ್ನ ವ್ಯಕ್ತ ಮಾಡಿದ್ದಾರೆ. ಎರಡು ಅಧಿಕರಣಗಳ ಪರೀಕ್ಷೆಯನ್ನ ಪವನ ಜೋಶಿ ಇದೇ ಜೋಶ್ ಒಳಗೆ ಕೊಡ್ಲಿಕ್ಕೆ ಸಿದ್ಧನಾಗಿದ್ದಾನೆ. ಮೊದಲಿಗೆ ಜಿಜ್ಞಾಸಾಧಿಕರಣ ಕಥಕವಾದದವರೆಗೆ ಅವನು ಪರೀಕ್ಷೆಯನ್ನ ಕೊಡ್ಲಿಕ್ಕಿದ್ದಾನೆ. ಜಿಜ್ಞಾಸಾಧಿಕರಣದ ಪರೀಕ್ಷಕರು ಅರುಣಾಚಾರ್ಯ, ಪುಷ್ಕರಾಚಾರ್ಯ, ಶ್ರೀಧರಾಚಾರ್ಯ ಚೆನ್ನೈ ಇವರು ಜಿಜ್ಞಾಸಾಧಿಕರಣದ ಪರೀಕ್ಷೆಯನ್ನ ತೆಗೆದುಕೊಳ್ತಾರೆ. ಓಂಕಾರ ಅವಯವ ಮತ್ತು ಅಂಗ. ಅವಯವ ಅಂದ್ರೇನು? ಪ್ರಥಮ ಸೂತ್ರ ಉಪಜೀವ್ಯತ್ವ ಪ್ರಥಮ ಸೂತ್ರಕ್ಕೆ ಅವಯವ ಅಂತಾಗಿದೆ. ಪ್ರಥಮ ಸೂತ್ರಕ್ಕೆ ಪ್ರಥಮ ಸೂತ್ರ ವಾಕ್ಯಾರ್ಥ ಉಪಯುಕ್ತ ಅರ್ಥ ಪ್ರತಿಪಾದಕತ್ವ ಎಂಬುದಾಗಿ ಅರ್ಥ. ಆಮೇಲೆ ಸರ್ವಶಾಸ್ತ್ರ ನಿರ್ವಿಘ್ನ ಪರಿಸಮಾಪ್ತಿಯಾದಿ ಪೂರ್ವಕವಾಗಿ ಅಂಗ ಅಂತಾಗಿದೆ. ಆಮ್ನಾಯ ಸ್ಮೃತಿ ಹೃದಯ ದೀಪ್ತಾಯ ಹರಯೇ. ಆಮ್ನಾಯ ವೇದ ಎಂಬುದು ಸಮಾಸ ವಿಚಾರ ಹೇಳ್ತೀರ. ಅಲ್ಪಾಚದರಂ ಪೂರ್ವಂ ಅಂತ ಹೇಳ್ತಾ ಇರೋದ್ರಿಂದಾಗಿ ಸ್ಮೃತಿ ಶಬ್ದ ಅಂತ ಅನ್ನೋದು ಪೂರ್ವದಲ್ಲಿ ಬರಬೇಕಾಗಿತ್ತು. ಈಗ ಆಮ್ನಾಯ ಶಬ್ದ ಅಂತ ಅನ್ನೋದು ಅಭ್ಯರೀತಂ ಪೂರ್ವಂ ಅಂತ ಹೇಳ್ತಾ ಇರೋದ್ರಿಂದಾಗಿ ಅದಕ್ಕೆ ಹಾಗೆ ಆರ್ಥಿಕ ಪುನರುಕ್ತಿ ದೋಷ ಅಲ್ಲ ಅಂದಾರ. ಆರ್ಥಿಕ ಪುನರುಕ್ತಿ ಎಲ್ಲಿ ಬಂದದ? ಆರ್ಥಿಕ ಪುನರುಕ್ತಿ ಎಲ್ಲಿ ಬಂದದ? ನಾರಾಯಣ ಯಾವ್ದು ಹೇಳ? ನಿರ್ದೋಷಂ ನಿರ್ದೋಷ ಹೇಗೆ ಅಂತಂದ್ರೆ ನಿಖಿಲ ಪೂರ್ಣ ಗುಣೇಕ ದೇಹತ್ವ ಅಂತ ಅನ್ನೋದ್ರಿಂದಲೇನೆ ಎಲ್ಲ ಅರ್ಥಗಳು ತಿಳಿಲಿಕ್ಕೆ ಬರ್ತಾ ಇದ್ರು ಕೂಡ, ಮತ್ತು ಇಲ್ಲಿ ಮುಂದಿನ ವಿಶೇಷಣಗಳನ್ನು ಕೊಡೋದು ವ್ಯರ್ಥ ಅಂತ ರೀತಿಯಾಗಿ ಹೇಳ್ತೀವಿ ಅಂತಂದ್ರೆ ಇದು ಸ್ತುತಿಪದ ಅಂತ ಸ್ತೋತ್ರ ಮಾಡ್ತಾ ಇರೋದ್ರಿಂದಾಗಿ ಆರ್ಥಿಕ ಪುನರುಕ್ತಿ ಎಂಬುದು ದೋಷ ಅಂತ ಆಗೋದಿಲ್ಲ ಅಂತ ರೀತಿಯಾಗಿ ಹೇಳಿದ್ರು. ಪ್ರಸಂಗ ಮೋಕ್ಷೋದ್ದೇಶಕ ಪ್ರಯೋಜನೋದ್ದೇಶಕತ್ವಾತ್ ಎಂಬುದಾಗಿ ಅನುಮಾನ ಮೋಕ್ಷೋದ್ದೇಶಕತ್ವಾತ್ ಎಂಬುದಾಗಿ ಅನುಮಾನವನ್ನು ಮಾಡಿ ಸಾಮಾನ್ಯ ವಿಶೇಷ ಭಾವಭಂಗ ಪ್ರಸಂಗ
ಗುರುರ್ಗುರುಣಾಂ ಪ್ರಭವಃ ಅಂತ ಅನ್ನೋ ಕಡೆಗೆ ಯದ್ಯಪಿ ಪ್ರತ್ಯೇಕಸ್ಯ ವ್ಯಭಿಚಾರಃ ಅಸ್ತಿ ತಥಾಪಿ ಮಿಲಿತಾನಾಂ ಹೇತುತಾ ಅಸ್ತು ಅಂತ ಮಾಡಿದ್ದಾರೆ. ಭಾರತಾದಶ ಸಚ್ಚಾಸ್ತ್ರ ಪ್ರಭೋ ಪ್ರಣೀತತ್ವ. ಪ್ರತ್ಯೇಕ ವ್ಯಭಿಚಾರ ಹೇಗೆ, ಮೇಲನ ಮಾಡಿದಾಗ ಪರಿಹಾರ ಹೇಗೆ? ಪ್ರತ್ಯೇಕ ಹೇತುಗಳಿಗೆ ವ್ಯಭಿಚಾರ ಹೇಗೆ, ಮೇಲನ ಮಾಡಿ ವ್ಯಭಿಚಾರ ಪರಿಹಾರ ಮಾಡೋದು ಹೇಗೆ? ಅಂದ್ರೆ ಗುರುಣಾಂ ಗುರುತ್ವ ಅಂತ ಈ ರೀತಿಯಾಗಿ ಹೇಳಿದ್ರೆ ಜೈನಾಗಮದಲ್ಲಿ ಮತ್ತು ಬೌದ್ಧಾಗಮದಲ್ಲಿ ವ್ಯಭಿಚಾರ ಬರ್ತದೆ. ಮತ್ತು ಅದಕ್ಕಾಗಿ ಮತ್ತು ಶಾಸ್ತ್ರಾಣಾಂ ಅದಕ್ಕೆ ಶಾಸ್ತ್ರಾಣಾಂ ಪ್ರಭವೇನ ಉದಿತತ್ವ ಅಂತ ಈ ರೀತಿಯಾಗಿ ಹೇಳಬೇಕು. ಕೇವಲ ಶಾಸ್ತ್ರಾಣಾಂ ಪ್ರಭವೇನ ಉದಿತತ್ವ ಅಂತ ಈ ರೀತಿಯಾಗಿ ಹೇಳಿದ್ರೆ ವ್ಯಭಿಚಾರ ಜೈನಾಗಮ ಬೌದ್ಧಾಗಮದಲ್ಲಿ ವ್ಯಭಿಚಾರ ಎಂಬುದು ಬರ್ತದೆ ಅಂತ ಹೇಳ್ತೇನೆ. ಹೇತು ಏನಾಯ್ತು ಕೊನೆಗೆ? ಗುರುಣ ಉದಿತತ್ವಾತ್ ಎಂಬುದಾಗಿ ಇದಂ ಶಾಸ್ತ್ರಂ ಪ್ರಮಾಣಂ ಭಾರತ್ ಬಾದರಾಯಣೇನ ತನ್ಮೋಕ್ಷಾರ್ಥ ಉಪದಿಷ್ಟತ್ವಾತ್ ಎಂಬುದು ಅಜಾದೀನ್ ಪ್ರತಿ ತನ್ಮೋಕ್ಷಾರ್ಥ ಉಪದಿಷ್ಟತ್ವಾತ್. ಭಾರತಾದ್ಯಶೇಷ ಸಚ್ಚಾಸ್ತ್ರ ಪ್ರಭವ ಪ್ರಣೀತತ್ವ ವಿಶಿಷ್ಟ ಅಂತ ಹಾಕಿದ್ರೆ ಅಸಾಧಾರಣ ಅನೇಕಾಂತಿಕತಾ ದೋಷ ಬರ್ತದೆ. ಹೇಗಪ್ಪ ಅಂತಂದ್ರೆ ಅಸಾಧಾರಣ ಅನೇಕಾಂತ ಸಪಕ್ಷ ವಿಪಕ್ಷ ವ್ಯಾವೃತತ್ವೇ ಸತಿ ಪಕ್ಷ ಮಾತ್ರ ವೃತ್ತಿತ್ವ ಅಸಾಧಾರಣ ಅನೇಕಾಂತಿಕತಾ ಅಂತ. ಈಗಾದ್ರೂ ಕೂಡ ಸಪಕ್ಷನೂ ಇಲ್ಲ ವಿಪಕ್ಷನೂ ಇಲ್ಲ ಅಂತ ಅರ್ಥದಿಂದಾಗಿ ಅಸಾಧಾರಣ ಅನೇಕತಕ ಬರ್ತದೆ ಅಂತಂದ್ರೆ ನಾವಿಲ್ಲೇನ್ ಮಾಡ್ತೀವಿ ಅಂದ್ರೆ ಅಜಾದೀನ್ ತನ್ಮೋಕ್ಷಾರ್ಥ ಉಪದಿಷ್ಟತ್ವ ಅಂತ ಎಂಬುದಾಗಿ ಹೇಳ್ತೀವಿ. ಹಂಗಾದ್ರೆ ಗುರುರ್ಗುಣಾಂ ಎಂಬುವಂತ ಹೇತು ಇದು ಕೂಡ ವ್ಯರ್ಥ ಅಂತ ಆಯ್ತು ಅಂತಂದ್ರೆ ಇದು ಪಕ್ಷ ದೃಷ್ಟಾಂತ ಅಂದ್ರೆ ಗುರುಣಾಂ ಗುರುತ್ವ ಎಂಬುದು ಪಕ್ಷದಲ್ಲಿ ಅದ ಅಂತ ಹೇಳುವ ಮೂಲಕವಾಗಿ ಒಂದು ಹೇತು ಅಂತ ಸಾರ್ಥಕ ಅಂತ ಆಯ್ತು. ಇನ್ನೊಂದು ದೃಷ್ಟಾಂತೋಪದರ್ಶತ್ವೇನ ಒಂದು ಸಾರ್ಥಕ ಅಂತ ಆಗ್ತದೆ. ಪ್ರಯೋಜಕವಾದ ಓಂಕಾರ ನ ಸೂತ್ರಾವಯವ ಲಕ್ಷಣಾಂತರ ಅಭಾವಸತೆ ಅಸಂಮಿತತೆಯ ಸಂಪಾಟಿ ಅಖಿಲೇ ಪಠ್ಯಮಾನತ್ವಾತ್ ಎಂಬುದಾಗಿ ಅನುಮಾನ ಮಾಡ್ತೀವಿ. ಇಲ್ಲಿ ಕೇವಲ ಪಠ್ಯಮಾನತ್ವ ಅಂತ ಇಷ್ಟೇ ಹೇಳ್ಬಿಟ್ರೆ ಎಲ್ಲಪ್ಪ ಅಂತಂದ್ರೆ ಭ್ರಾಂತಿ ಪುರುಷನಾಗಿರ್ತಕ್ಕಂಥ ಪುರುಷನಲ್ಲಿ ಅತಿ ವ್ಯಾಪ್ತಿ. ಅದಕ್ಕಾಗಿ ನಾವೇನ್ ವ್ಯಭಿಚಾರ ಬರ್ತದೆ. ಅದಕ್ಕಾಗಿ ನಾವು ಅಖಿಲೇ ಪಠ್ಯಮಾನತ್ವ ಎಂಬುದಾಗಿ ಕೊಡಬೇಕು. ಈ ಅಖಿಲೇ ಪಠ್ಯಮಾನತ್ವ ಅಂತ ಹೇಳ್ಬಿಟ್ರೆ ಪದಪಾಠದಲ್ಲಿ ವ್ಯಭಿಚಾರ ಬರ್ತದೆ. ಪದಪಾಠದಲ್ಲಿ ವ್ಯಭಿಚಾರ ಪರಿಹಾರ ಮಾಡುವುದಕ್ಕಾಗಿ ಸಂಪಾಟಿ ಅಂತ ಕೊಡಬೇಕು. ಕೇವಲ ಸಂಪಾಠ ಅಂತ ಇಷ್ಟೇ ಹೇಳ್ಬಿಟ್ಟೆ ಅಂದ್ರೆ ಸಂಹಿತಾ ಪಾಠದಲ್ಲಿ ವ್ಯಭಿಚಾರ ಬರ್ತದೆ. ಅದಕ್ಕಾಗಿ ನಾವು ಅಸಂಮಿತ ಸಂಪಾಟಿ ಅಖಿಲೇ ಪಠ್ಯಮಾನತ್ವ ಅಂತ ಈ ರೀತಿಯಾಗಿ ಹೇಳಿದ್ರೆ ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ಕೃಷ್ಣೈ ಅಂತನ್ನುವಲ್ಲಿ ವ್ಯಭಿಚಾರ ಬರ್ತದೆ. ಅದಕ್ಕಾಗಿ ನಾವು ಲಕ್ಷಣಾಂತರ ಅಭಾವಿ ಅಂತ ಅಲ್ಲಿ ಆದ್ರೂ ಕೂಡ ಲಕ್ಷಣ ಅಂದ್ರೆ ಲಕ್ಷಣ ಮಾಡ್ಲಿಕ್ಕೆ ಸೂತ್ರ ಒಂದು ಇದೆ. ಇಲ್ಲಿ ಲಕ್ಷಣ ಅಂತಂದ್ರೆ ಸೂತ್ರ ಅಂತ ಅರ್ಥ. ಈ ಸೂತ್ರ ಇರ್ತಾ ಇರೋದ್ರಿಂದಾಗಿ ಪೃಥಕ್ ಪ್ರಕೃತಿಯ ಅಚಿನಿತ್ಯಂ ಎಂಬುವಂತ ಸೂತ್ರ ಇರ್ತಾ ಇರೋದ್ರಿಂದಾಗಿ ಅಲ್ಲಿ ನಾವು ಜ್ಞಾಪಕತೆಯ ಆದಿಸೂತ್ರಸ್ಯ ಕಾರಕತೆಯ ಸಮಸ್ತ ಶಾಸ್ತ್ರಸ್ಯ ಯತ್ ಪರ್ಯಾಯಾಂತರಂ ವಿಹಾಯ ಅನಯೋರೇವ ಕ್ರಮಾಂತರಂ ವಿಹಾಯ ಆದಾವೇವ ಉಪಾದಾನಂ ತೇನ ಜಾನೀಮಃ ಜ್ಞಾಪಕತೆಯ ಆದಿಸೂತ್ರಸ್ಯ ಕಾರಕತೆಯ ಸಮಸ್ತ ಶಾಸ್ತ್ರಸ್ಯ ಎಂಬುದಾಗಿ ಹೇಳಿದ್ದಾರೆ. ಅಂದ್ರೆ ಜ್ಞಾಪಕತೆಯ ಅಂತಂದ್ರೆ ಸಮಸ್ತ ಶಾಸ್ತ್ರಕ್ಕೆ ವಿಷಯ ಮತ್ತು ವಿಷಯವನ್ನು ತಿಳಿಸುವ ಮೂಲಕವಾಗಿ, ಮತ್ತು ಕಾರಕತೆಯ ಅಂತ ಹೇಳಿದ್ರೆ ಮಂಗಲವನ್ನು ತಿಳಿಸುವ ಮೂಲಕವಾಗಿ ಪ್ರವೃತ್ತಿ ಅಂದ್ರೆ ತ್ರಿವಿಧಾಂ ಪುಂಸಾಂ ಚಿತ್ತವೃತ್ತಿ ಅಂತ ಪ್ರವೃತ್ತಿ ಅಂತ ಅನ್ನೋದು ಮೂರು ರೀತಿಯಾಗಿದೆ. ಅಂದ್ರೆ ಯಾವ್ದಂದ್ರೆ ಅನುಭವ, ಇಚ್ಛಾ ಮತ್ತು ಪ್ರಯತ್ನ ಎಂಬುದು. ಈಗ ಶಾಸ್ತ್ರದ ಪ್ರವೃತ್ತಿ ಅದ ಅಂತ ಹೇಳ್ತೇವೆ, ಇಲ್ಲ ಅಂತ ಹೇಳ್ತೇವೆ. ಸಾಧನಗೋಚರ ಇಚ್ಛಾ ಮತ್ತು ಪ್ರಯತ್ನವನ್ನ ಫಲಗೋಚರ ಇಚ್ಛಾ ಅಂತ ಎಂಬುದಾಗಿದೆ. ಅನುಭವ ಮತ್ತು ಸಾಧನಗೋಚರ ಇಚ್ಛಾ ಫಲದ ಅಪೇಕ್ಷೆ ಎಂಬುದಿರುತ್ತೆ. ಸುಖಾದಿಗಳು ತೃಣಾದಿಗಳನ್ನ ನಾವು ಇಟ್ಟಾಗ ಅಲ್ಲಿ ನಾವು ಆದ್ರೆ ಪ್ರವೃತ್ತಿ ಆದ್ರೂ ಕೂಡ ಅನುಭವ ಆಗುತ್ತೆ. ಅನುಭವಕ್ಕೆ ಪ್ರಯೋಜನ ಅಪೇಕ್ಷೆ ಎಂಬುದು ಇಲ್ಲ. ವಿದ್ಯಾಶಬ್ದ ಜ್ಞಾನ ಸಾಧನ ವಿಧಧಾತು ಮತ್ತು ವಿಧಧಾತು ಕೆಪ್ರತ್ಯಯ ಕೆಪ್ರದ ಪಕಾರ ಹಲಂತ್ಯಂ ವಿದ್ಯೆ ಅಂತಿದ್ದಾಗ ರೂಪಸಿದ್ಧಿ ಬೇಡ, ದೃಷ್ಟಾಂತ ಯೋಗ ವಿದ್ಯಾ ಶಬ್ದಕ್ಕೆ ಯಥಾರ್ಥ ಜ್ಞಾನ ಮತ್ತು ಯಥಾರ್ಥ ಜ್ಞಾನ ಸಾಧನೆ ಎಂಬುದಾಗಿ ಅರ್ಥ ಇದೆ. ಅದಕ್ಕೆ ಯೋಗ ಯಾವ್ದಪ್ಪ ಅಂತಂದ್ರೆ ವೇದನಂ ವಿದ್ಯೆ ಎಂಬುದು ಯೋಗ, ರೂಢಿ ಅಂತಂದ್ರೆ ಸಾವಿದ್ಯಾ ತನ್ಮತಿರಿಯ ಎಂಬುದಾಗಿ ರೂಢಿ. ಇದಕ್ಕೆ ಆಮೇಲೆ ಯಥಾರ್ಥ ಜ್ಞಾನ ಎಂಬುದಾಗಿ ಅರ್ಥ ಅಂತಂದ್ರೆ ವೇದ್ಯತೆ
ಅನೇನ ಐತಿ ವಿದ್ಯಾ, ಆಮೇಲೆ ರೂಢಿ ಯಾವ್ದಂತಂದ್ರೆ ಕರ್ಮಣಾ ಬದ್ಧತೆ ಜಂತು ವಿದ್ಯಾಚ ವಿಮುಚ್ಯತೆ ಅಂತ ಅನ್ನೋದು, ಆಮೇಲೆ ವಿದ್ಯೆ ಇವತ್ತು ನಿರ್ಧಾರಣ ಎಂಬುದಾಗಿ ಎರಡು ಹೇಳ್ಬೇಕಾಗಿತ್ತ ಇಲ್ಲ ಒಂದೇ ಸಾಕಲ್ಲ? ಎರಡು ಬೇಕಾಗಿತ್ತು ಇಲ್ಲ ಒಂದೇ ಸಾಕಿಲ್ಲ? ಅತಪರಾಯ ತದಕ್ಷರಂ ಅಧಿಗಮ್ಯತೆ ಎಂಬುದಾಗಿ ಏತಚ್ಛಾಸ್ತ್ರಂ ಗುಣ ಊತತಾಮಂತಿ ಅಲ್ಲಿ ಹೇಗೆ ರೂಪ ಆಗ್ತಂತಂದ್ರೆ ಅವಧಾತುವಿನ ಮುಂದೆ ಏನಾಗಬೇಕಾಗಿತ್ತು? ಗುಣ ವೃದ್ಧಿ ಆಗ್ಬೇಕಾಗಿತ್ತು. ಗುಣೋದತಾಮ ಎಂಬುದಾಗಿ ಗುಣ ಹೆಂಗಾಯ್ತು ಅಂತ ಇರ್ತೆ ಹಂಗಂದ್ರೆ ಓಮಾಂಗೋಷ್ಠಿ ಅಂತ ಅನ್ನೋ ಸೂತ್ರದಿಂದಾಗಿ ಇಲ್ಲಿರೋ ಮತ್ತೆ ಇಲ್ಲಾದ್ರೂ ಕೂಡ ಓಮ ಮತ್ತು ಆಂಗ ಯಾವುದೇ ಇಲ್ಲ. ಮತ್ತೆ ಇಲ್ಲಿ ಹೇಗೆ ಹೇಳ್ತೀರಿ ಅಂತಂದ್ರೆ ಚಕಾರದ ಸಾಮರ್ಥ್ಯದಿಂದಾಗಿ ಹೇಳ್ತೀವಿ ಅಂತ ಈ ರೀತಿಯಾಗಿ ಹೇಳದಂತ. ನಿವರ್ತಕ ಭಾವ ಉಪಾಧಿ ಏತಚ್ಛಾಸ್ತ್ರಂ ಪ್ರಮಾಣಂ ಭಾವ ಉಪಾಧಿ ಅಂತ ಹೇಳ್ತೀವಿ. ನಿವರ್ತಕತ್ವ ಭಾವ ಅಜ್ಞಾನಂ ನ ನಿವರ್ತತೆ ಅನಾದಿತ್ವಾದ ಎಂಬುದಾಗಿ ಅನುಮಾನ ಮಾಡಿದಾಗ ನಿವರ್ತಕ ಭಾವವನ್ನು ಉಪಾಧಿಯನ್ನಾಗಿ ಕೊಡ್ತೀರಿ. ಈ ನಿವರ್ತಕ ಭಾವವನ್ನು ಉಪಾಧಿಯನ್ನು ಹೇಗೆ ಅಂದ್ರೆ ಸತ್ಪ್ರತಿಪಕ್ಷ ಅನುಮಾನವನ್ನು ಮಾಡುವ ಮೂಲಕವಾಗಿ ನೀವು ದೋಷವನ್ನು ಹೇಳ್ತಿರೋ ಅಥವಾ ಉಪಾಧ್ಯುದ್ಭಾವನ ಮಾಡಿ ನೀವು ದೋಷವನ್ನು ಹೇಳ್ತೀರಿ ಅಂತ ಈ ರೀತಿಯಾಗಿ ಪ್ರಶ್ನೆ ಬಂದಾಗ ನಾವಿಲ್ಲಿ ಉಪಾಧ್ಯುದ್ಭಾವನ ಮಾಡ್ತೀವಿ ಅಂತಂದ್ರೆ ಉಪಾಧಿ ಅಂತಂದ್ರೂ ಸಾಧ್ಯ ವ್ಯಾಪಕತ್ವ ಸತಿ ಸಾಧನ ಅವ್ಯಾಪಕತ್ವ ಉಪಾಧಿ ಅಂತ ಆಗಬೇಕಾಗಿತ್ತು. ಅಂದ್ರೆ ಅಜ್ಞಾನಂ ನ ನಿವರ್ತತೆ ಅನಾದಿತ್ವಾತ್ ಎಂಬುದಾಗಿ ಅನುಮಾನ ಮಾಡಿದಾಗ ಇಲ್ಲಿ ನಿವರ್ತಕತ್ವ ಭಾವ ಎಂಬುದು ಉಪಾಧಿ ಅಂತ ಆಗೋದೇ ಇಲ್ಲ. ಯಾಕಪ್ಪ ಅಂತಂದ್ರೆ ಸಾಧ್ಯ ಯಾವುದು ಅಂತಂದ್ರೆ ನಿವರ್ತಕತ್ವ ಭಾವ ಇದು ಅಜ್ಞಾನಂ ನ ನಿವರ್ತತೆ ಅಂತಂದ್ರೆ ನಿವರ್ತಕತ್ವ ಭಾವ ಇದು ಎಲ್ಲಿದೆ ಅಂತಂದ್ರೆ ಆತ್ಮನಲ್ಲಿ ಇದೆ. ಅಲ್ಲಾದ್ರೂ ಕೂಡ ನಿವರ್ತಕತ್ವ ಭಾವನೆ ಇದೆ, ನಿವರ್ತಿನೇ ಇಲ್ಲ. ಮತ್ತು ಪಕ್ಷವಾದದ್ದು ಅಜ್ಞಾನ, ಅಲ್ಲಿ ನಿವರ್ತ ಇರ್ತಾ ಇರೋದ್ರಿಂದಾಗಿ ಸಾಧ್ಯ ವ್ಯಾಪಕತ್ವ ಸಾಧನ ಅವ್ಯಾಪಕತ್ವ ಅಂತ ಆಗಬೇಕಾಗಿತ್ತು. ಇದಾದ್ರೂ ಕೂಡ ಸಾಧನ ತಾರ್ಕಿಕರು ಪ್ರಸಾದ ಬೇಡ ಮಿಥ್ಯಾಜ್ಞಾನ ದುಃಖ ಜನ್ಮ ಪ್ರವೃತ್ತಿ ನಿಮಿತ್ತ ದೋಷ ಮಿಥ್ಯಾಜ್ಞಾನ ಪ್ರವೃತ್ತಿ ದುಃಖ ಜನ್ಮ ಪ್ರವೃತ್ತಿ ನಿಮಿತ್ತ ಮಿಥ್ಯಾಜ್ಞಾನಾನಾಂ ಉತ್ತರೋತ್ತರ ಅಪಾಯ ಅಪವಾದ ಅಪವರ್ಗ ಅಂತ ಎಂಬುದಾಗಿ ಹೇಳ್ತಾ ಇರೋದ್ರಿಂದಾಗಿ ಅಂದ್ರೆ ಆತ್ಮನ ಐಕ್ಯಜ್ಞಾನದಿಂದಾಗಿ ನಮಗೆ ರಾಗದ್ವೇಷಾದಿಗಳಿಂದಾಗಿ ಪುಣ್ಯಪಾಪಾದಿಗಳಿಂದಾಗಿ ತಿರ್ಯಕ್ ಯೋನಿಯಲ್ಲಿ ಜನ್ಮ, ಆ ಜನ್ಮದಿಂದ ಅಂತಂದ್ರೆ ನವೀನ ಇಂದರೆ ಸಂಯೋಗ ಅಂತ ಈ ರೀತಿಯಾಗಿ ಅರ್ಥ. ಅದರಿಂದಾಗಿ ಆ ಸಂಯೋಗದಿಂದಾಗಿ ಮತ್ತೆ ಈ ರೀತಿಯಾಗಿ ಪುಣ್ಯಪಾಪಾದಿಗಳು ನಮಗೆ ಹಿಂದಿನ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಪುಣ್ಯಪಾಪಾದಿಗಳು ಹ್ರಾಸ ಆಗ್ತವ. ಈ ಜನ್ಮದಲ್ಲಿ ಮಾಡಿರ್ತಕ್ಕಂತಹ ಕರ್ಮಾದಿಗಳು ಭೋಗದಿಂದಲೇ ನಾಶ ಮಾಡಬೇಕು. ಹೀಗಾಗಿ ನಮಗೆ ಹೀಗೆ ಜ್ಞಾನದಿಂದಲೇ ಸಾಕ್ಷಾತ್ತಾಗಿ ಬಂಧ ಎಂಬುದು ನಿವೃತ್ತಿ ಆಗ್ಲಿಕ್ಕೆ, ಅಜ್ಞಾನ ಎಂಬುದು ನಿವೃತ್ತಿಗೆ ಆಗ್ಲಿಕ್ಕಾಗಿ ನಡವರ್ಕ ಪ್ರಸಾದವನ್ನು ಯಾಕೆ ಒಪ್ತೀರಿ ಅಂತ ರೀತಿಯಾಗಿ ಪ್ರಶ್ನೆ ಬಂದ್ರೆ ಅದಕ್ಕೆ ಉತ್ತರವನ್ನು ಕೊಡ್ತಾ ಇದ್ದಾರೆ. ಹೇಗಪ್ಪ ಅಂತಂದ್ರೆ ಈ ಪ್ರಸಾದ ಅದಕ್ಕೆ ಉತ್ತರವನ್ನು ಕೊಡ್ತಾ ಇದ್ದಾರೆ. ಏನಪ್ಪಾ ಅಂದ್ರೆ ದ್ರವ್ಯಂ ಕರ್ಮಚ ಕಾಲಶ್ಚ ಸ್ವಭಾವ ಜೀವ ಯದನಗ್ರಹ ಸಂತಿ ನಸಂತಿ ಯದುಪೇಕ್ಷ. ಪ್ರಾಮಾಣ್ಯಂ ತ್ರಿವಿಧಂ ಮಹತ್ ಅನ್ನೋ ಕಡೆಗೆ ಪ್ರಾಮಾಣ್ಯದಲ್ಲೇ ತ್ರಿತ್ವನೋ ತ್ರಿವಿಧತ್ವನೋ ಅಥವಾ ಪ್ರಾಮಾಣ್ಯ ಏಕವಿಧವಾಗಿ ಹಿಂಗೇನೋ ಬೇರೆ ಹೇಳಿದ್ದಾರೋ. ಕ್ರಿಯಾ ವಿಶೇಷಣ ಅಂದ್ರೆ ಏನ್ ಅರ್ಥ ಏನು ಬಂತು? ತ್ರಿವಿಧಂ ಮಹತ್ ಪ್ರಾಮಾಣ್ಯಂ ತ್ರಿವಿಧಂ ಅನ್ನೋದಕ್ಕೆ ಏನ್ ಅರ್ಥ ಆಯ್ತು? ತ್ರಿವಿಧಂ ದೃಶ್ಯತೆ ಎಂಬುದಾಗಿ ಅರ್ಥ. ಅಂದ್ರೆ ತಮಪಾತಿ ಯಾಕಪ್ಪ ಅಂತಂದ್ರೆ ಒಟ್ಟು ಇದು ವಿಶೇಷಣತೆಯ ತಮ ಪ್ರತ್ಯಯವನ್ನು ಇಟ್ಟಿದ್ದಾರೆ. ಅಂತಂದ್ರೆ ಯಾವ್ದಂತಂದ್ರೆ ಶ್ವೇತೋದ್ದೀಪ ಅನಂತಾಸನ ಮತ್ತು ಅಲ್ಲಿರುವಂತಹ ವಾಸುದೇವ ರೂಪಿಯಾಗಿರ್ತಕ್ಕಂಥ ಭಗವಂತನನ್ನ ಹೊಂದುವುದಕ್ಕಾಗಿ ಅಲ್ಲಿ ಪ್ರೀತ್ಯಾಸ್ ಹೊಂದಲು ಯೋಗ್ಯ ಸರ್ವವೇದ್ಯ ವೇದ್ಯತ್ವ ಮತ್ತು ನಿಖಿಲ ವೇದ ವೇದ್ಯತ್ವ ಮತ್ತು ಅಮುಖ್ಯ ವೃತ್ತಿಯಿಂದಾಗಿ ಪರಮ ಮುಖ್ಯ ವೃತ್ತಿಯಿಂದಾಗಿ ಪರಮಾತ್ಮನ ಅಂದ್ರೆ ಅಖಿಲ ವೇದ ಧರ್ಮಾದಿಗಳ ಗೋಚರಣೆ ಆಗೋದೇ ಹೋಗಲಿ ಅಂತ ಈ ರೀತಿಯಾಗಿ ಪ್ರಶ್ನೆ ಅಂದ್ರೆ ಧರ್ಮಾದಿಗಳು ಮತ್ತು ಪ್ರಾಣಾದಿಗಳು ವೇದ್ಯ ಅವರು ಕೂಡ ವೇದ್ಯದಿಂದಾಗಿ ವೇದ ಅಂತ ಆಗ್ತಾ ಇದ್ರೆ ಅವರು ಕೂಡ ಒಂದೇ ಅಂತ ಆಗಲಿ ಅಂತಂದ್ರೆ ಅವರು ಪರಮಾತ್ಮ ಮುಖ್ಯ ವೃತ್ತಿಯಿಂದಾಗಿ ಒಂದೇ ಅಂತ ಆಗಿದ್ದಾನೆ. ಅವರಾದ್ರೂ ಕೂಡ ಪರಮ ಮುಖ್ಯ ವೃತ್ತಿಯಿಂದಾಗಿ ಪ್ರತಿಪಾದ್ಯ ಅಂತ ಆಗಿದೆ. ಇವರಾದ್ರೂ ಕೂಡ ಅಪರಮ ಮುಖ್ಯ ವೃತ್ತಿಯಿಂದಾಗಿ ಪ್ರತಿಪಾದ್ಯ. ಅನಾದಿಯಾದ ವಸ್ತುವಿಗೆ ನಾಶವನ್ನು ನಾವು ಹೇಳ್ತೀವಿ ಇಲ್ಲಿ ನಮ್ಮ ಸಿದ್ಧಾಂತ ಪ್ರಕಾರ. ಅನಾದಿಯಾದ ಸ್ವರೂಪ ಧ್ವಂಸರೂಪವಾಗಿರ್ತಕ್ಕಂಥ ನಾಶವನ್ನು ಹೇಳ್ತೀವಿ. ಎರಡು ರೀತಿಯಾಗಿರ್ತಕ್ಕಂಥ ನಾಶವನ್ನು ಹೇಳ್ತಾರ ಅವರು.
ಸ್ವಗಣಾಚ್ಛಾದಿ ಸೋಪಾದಾನಗತ ಉತ್ತರಾವಸ್ಥಾವನ್ನೇ ವಿನಾಶ ಎಂಬುದಾಗಿ ಈ ರೀತಿಯಾಗಿ ಹೇಳ್ತಾರೆ. ಈ ರೀತಿಯಾಗಿ ಹೇಳಿದ್ರೆ ಅಜ್ಞಾನದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಲಕ್ಷಣ ಬರೋದಿಲ್ಲ. ಅಂದ್ರೆ ಅದು ಪರಮಾಣು ಶಾಮತಾದಲ್ಲಿ ಆದರೂ ಕೂಡ ಆ ಪರಮಾಣು ಶಾಮತಾನು ಕೂಡ ಅನಾದಿ ಅಂತ ಅವ್ರು ಇಟ್ಕೊಂಡು ಅಲ್ಲಿ ಬರೋದಿಲ್ಲ. ಉಪಾದಾನವಾದದ್ದು ಯಾವುದೂ ಇಲ್ಲ ಅಂತ ಈ ರೀತಿಯಾಗಿ ಹೇಳಿದ್ರು. ಆದ್ರೆ ಸ್ವಾಶ್ರಯಗತ ಉತ್ತರಾವಸ್ಥಾ ವಿನಾಶವನ್ನೇ ಈ ರೀತಿಯಾಗಿ ಲಕ್ಷಣವನ್ನು ಹೇಳಿದ್ರು. ಸ್ವಾಶ್ರಯಗತ ಉತ್ತರಾವಸ್ಥಾ ವಿನಾಶ ಅಂತಂದ್ರೆ ಸ್ವಂ ಅಂತಂದ್ರೆ ಪರಮಾಣು ಶಾಮತಕ್ಕೆ ಉಪಾದಾನ ಕಾರಣವಾದದ್ದು ಪರಮಾಣು. ಆ ಪರಮಾಣು ಅದ್ರ ಉತ್ತರಾವಸ್ಥಾ ಅಂತಂದ್ರೆ ರಕ್ತತಾವಸ್ಥಾ. ಆ ರಕ್ತತಾವಸ್ಥಾ ಎಂಬುದು ಈ ಪರಮಾಣು ಶಾಮತ ಅಂತ ಅನ್ನೋದು ಇದು ಅನಾದಿ ಅಲ್ಲ. ಯಾಕಪ್ಪ ಅಂತಂದ್ರೆ ಇದು ಇದೇ ಮೊದಲನೇ ಸಲ ಪರಮಾಣುವಲ್ಲಿ ಶಾಮತ ಬರ್ತಾ ಇಲ್ಲ, ಕಿಂತು ಹಿಂದೂ ಅನೇಕ ಸಾರಿ ಪಾಕ ಆಗ್ತಾ ಇಲ್ಲ ಅಂತ. ಭಗವಂತನ ಇಚ್ಛಾನ್ನೇ ಅಪಸರಣ ಮಾಡೋದು ಅಂತಿರುತ್ತೆ. ಭಕ್ತಿಯ ಲಕ್ಷಣ ಹೇಳ್ಬೇಕಾದ್ರೆ ಸ್ವಾತ್ಮಾತ್ಮೀಯ ಅಂತ ಅಲ್ಲಿ ಸ್ವಾತ್ಮ ಅನ್ನೋ ಶಬ್ದ ಏನಿದೆ ಅಲ್ಲಿ ಭಕ್ತಿ ಲಕ್ಷಣ ಅಂತಂದ್ರೆ ಭಕ್ತಿ ಲಕ್ಷಣ ಕೇಳ್ತಿಲ್ಲ. ಸ್ವಾತ್ಮ ಶಬ್ದದ್ದು ಸ್ವಾತ್ಮ ಅನ್ನೋ ಶಬ್ದದಲ್ಲಿ ಸ್ವ ಆತ್ಮ ಅಂದ್ರು ನಾನೇ, ಸ್ವ ಅಂದ್ರು ನಾನೇ. ಯಾಕೆ ಸ್ವಾತ್ಮ ಅಂತ ಯಾಕೆ ಇಡ್ಬೇಕಾಗ? ನಿರವಧಿಕ ಅನಂತ ಅನವದ್ಯ ಕಲ್ಯಾಣ ಗುಣಗಣತ್ವ ಜ್ಞಾನಪೂರ್ವಕ ಸ್ವಾತ್ಮಾತ್ಮೀಯ ವಸ್ತೂನ ಸಮಸ್ತ ವಸ್ತುಭ್ಯ ಅನೇಕ ಗುಣಾಧಿಕ ಅಂತರಾಯ ಸಹಸ್ರೇಣಾಪಿ ಅನೇಕ ಪ್ರತಿಬದ್ಧ ಅಂತರೇಣ ನಿರಂತರ ಪ್ರೇಮ ಪ್ರವಾಹ ಭಕ್ತಿ ಎಂಬುದಾಗಿ. ಓಂಕಾರ ಅಲ್ಲ, ಸ್ವಾತ್ಮ ಅನ್ಬೇಕಾದ್ರೆ ಸ್ವ ಆತ್ಮ, ಸ್ವಶಬ್ದ ಸ್ವ ಅಂದ್ರು ನಾನೇ, ಆತ್ಮ ಅಂದ್ರು ನಾನೇ. ಸ್ವಾತ್ಮ ಅಂತ ಯಾಕೆ ಬೇಕು ಅಂತ ಪ್ರಶ್ನೆ. ಸ್ವಶಬ್ದದಲ್ಲೇ ನಾನು ಅಂತ ಆದ್ಮೇಲೆ ಆತ್ಮ ಸ್ವಾತ್ಮ ಯಾಕೆ ಆತ್ಮಾತ್ಮೀಯ ಅಂತ ಇಡುವುದಿಲ್ಲ, ಸ್ವಾತ್ಮೀಯ ಅಂತ ಇಡ್ಬೋದೇ? ಅದು ಆತ್ಮ ಅಂದ್ರೆ ಜನರಲ್, ಎನಿ ಜೀವ. ಸ್ವಾತ್ಮ ಅಂದ್ರೆ ನಾನು ನನ್ನವರಾದ. ಓಂಕಾರಕ್ಕೆ ಸಂಗತಿ ಗ್ರಹಣ ಶಬ್ದ. ಇದು ಶಬ್ದಕ್ಕೂ ಚಕ್ಷುರಾದಿಗಳಿಗೂ ವ್ಯತ್ಯಾಸ ಹೇಳ್ತಾರೆ. ಚಕ್ಷುರಾದಿಗಳು ಅಜ್ಞಾತಕರಣ, ಹಾಗಾದ್ರೆ ಸಂಗತಿ ಗ್ರಹಣಾದಿಗಳಾಗಬೇಕಾಗಿಲ್ಲ. ಶಬ್ದದಿಂದ ಜ್ಞಾನ ಆಗಬೇಕಾದ್ರೆ ಸಂಗತಿ ಜ್ಞಾನ ಬೇಕು. ಓಂಕಾರಕ್ಕೆ ಈಗ ಶಕ್ತಿ ಜ್ಞಾನ ಆಗಿದೆಯೋ ಇಲ್ಲವೋ? ಅಲೌಕಿಕ ಅರ್ಥವನ್ನು ಹೇಗೆ ತಿಳಿಸ್ಕೊಡ್ತದೆ ಅಂತ ಪ್ರಶ್ನೆ. ಚಕ್ಷುರಾದಿವತ ಅಪ್ರತೀತೇವ ಅರ್ಥಂ ಪ್ರತಿಪಾದನೆ ಮಾಡತ್ತೋ ಇಲ್ವೋ? ಮಾಡ್ತದೆ ಈ ಶಬ್ದ. ಓಂಕಾರ ನಿಗಮ ನಿರುಕ್ತ ವ್ಯಾಕರಣ ಬಲೇನ ಎಂಬುದು. ನಿಗಮಕ್ಕೆ ದೃಷ್ಟಾಂತ ಸತ್ಯ ಎಂಬುದು ಶಬ್ದ. ವ್ಯಾಕರಣಕ್ಕೆ ಸತತಿ ಅಂತಿದ್ದಾಗ, ಸತತಿ ಎಂ ಅಂತಿದ್ದಾಗ ಸತ್ಯ ಶಬ್ದಕ್ಕೆ ಮುಕ್ತರು ಎಂಬುದಾಗಿ ಅರ್ಥ. ತಿ ಶಬ್ದಕ್ಕೆ ಅಮುಕ್ತರು ಅಂತ ಅರ್ಥ. ಅವರಿಗೆ ನಿಯಾಮಕನಾಗಿದ್ದಾನೆ ಅಂತ ಹೇಳುವ ಮೂಲಕವಾಗಿ ಸತ್ಯ ಅಂತ ಎಂಬುದು ಶಬ್ದ. ಅಸ್ತುವ ಸಾಕ್ಷಾತ್ ಜ್ಞಾನಾತ್ ಬಂಧ ನಿವೃತ್ತಿ. ಅಸ್ತುವ ಸಾಕ್ಷಾತ್ ಜ್ಞಾನಾತ್ ಬಂಧ ತಥಾಪಿ ಅನುಪಪತ್ತಿರ್ನಾಸ್ತಿ. ಸಾಕ್ಷಾತ್ ಆಗಿ ಅಸ್ತುವ ಜ್ಞಾನಾತ್ ಬಂಧ ನಿವೃತ್ತಿ ಆಗಮ ಪ್ರತೀತೆ ಸಾಧ್ಯ ಸಾಧನ ಭಾವೆ ಕಾನಾಮಾನುಪತ್ತಿ. ಇಲ್ಲಿ ನೀವು ಅಂತಂದ್ರೆ ಟೀಕಾಕೃತ್ಪಾದರು ಜ್ಞಾನದಿಂದಲೇ ಅಜ್ಞಾನ ನಿವೃತ್ತಿ ಬಂಧ ಎಂಬುದು ನಿವೃತ್ತಿ ಆಗ್ಲಿಕ್ಕಾಗಿ ನೀವು ಯಾಕೆ ಮತ್ತೆ ಮಧ್ಯದಲ್ಲಿ ಪ್ರಸಾದವನ್ನು ಯಾಕೆ ಒಪ್ತೀರಿ ಅಂತ ಈ ರೀತಿಯಾಗಿ ಪ್ರಶ್ನೆ ಬಂದ್ರೆ, ಬಂಧಕ್ಕೆ ಮಿಥ್ಯಾತ್ವವನ್ನು ಯಾಕೆ ಹೇಳ್ತೀರಿ ಅಂತ ಈ ರೀತಿಯಾಗಿ ಪ್ರಶ್ನೆ ಬಂದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ ಏನಪ್ಪಾ ಅಂತಂದ್ರೆ ಅನ್ವಯ ವ್ಯತಿರೇಕದಿಂದಾಗಿ ನೀವು ಬಂಧಕ್ಕೆ ಅನ್ವಯ ವ್ಯತಿರೇಕದಿಂದಾಗಿ ನಾವು ಜ್ಞಾನದಿಂದಾಗಿ ಬಂಧ ನಿವೃತ್ತಿ ಆಗ್ತಾ ಅಂತ ಹೇಳೋದಾದ್ರೆ ಅವಾಗ ಮಿಥ್ಯಾತ್ವವನ್ನು ಅಪೇಕ್ಷೆ ಪಡೆದಿತ್ತು. ಈಗಾದ್ರೂ ಕೂಡ ಶ್ರುತಿಯಿಂದ ಹೇಳ್ತಾ ಇರೋದ್ರಿಂದಾಗಿ ಬಂಧ ಎಂಬುದು ಮಿಥ್ಯಾತ್ವವನ್ನು ಅಪೇಕ್ಷೆ ಪಡುವುದಿಲ್ಲ. ಹಂಗಂದ್ರೆ ಬಂಧ ಎಂಬುದು ಆದ್ರೆ ಆ ಶ್ರುತಿಯಿಂದ ಹೇಳಿದಲ್ಲೂ ಕೂಡ ನಮ್ಗೆ ಅನುಭವತಿ ಕಂಡಿದೆ ಅಂತ ರೀತಿಯಾಗಿ ಹೇಳ್ತೀವಿ. ಅಂದ್ರೆ ಎಲ್ಲೆಂತಂದ್ರೆ ಅಲ್ಲಿ ಒಟ್ಟು ಅಂದ್ರೆ ಯಾವ್ದೋ ಪ್ರಾಭಾಕರ ಮತಾನುಸಾರವಾಗಿ ಎಲ್ಲಿ ಅಂತಂದ್ರೆ ಮತ್ತು ಸಪ್ತಾಪೂರ್ವಿಯಲ್ಲಿ ಹೇಳ್ಬೇಕಾದ್ರೆ ಅಲ್ಲಿ ನಮಗೆ ಅನುಭವತಿ ಕಂಡಿದೆ. ಹೆಂಗಪ್ಪ ಅಂತಂದ್ರೆ ಒಟ್ಟು ಏಳು ಅಪೂರ್ವ ಸಪ್ತಾಪೂರ್ವಿ ಅಂದ್ರೆ ಯಾವ್ದು ಐಂದ್ರಂ ದದಿ ಮತ್ತು ಐಂದ್ರಂ ಪಯ ಮತ್ತು
ಅಗ್ನಿಶೋಮಿ ಎಂಬುದಾಗಿ 3 ಯಾಗ, ಆ 3 ಯಾಗದಿಂದಾಗಿ 3 ಅಪೂರ್ವ, ಮತ್ತು ಇನ್ನೊಂದು ಇದು ಪೌರ್ಣಿಮಾ ಮಾಸ ನಿಮಿತ್ತಕವಾಗಿರು ಅಮಾವಾಸ್ಯ ನಿಮಿತ್ತಕವಾದದ್ದು. ಆಮೇಲೆ ಪೌರ್ಣಿಮಾ ನಿಮಿತ್ತಕವಾದದ್ದು ಅಷ್ಟಾಕಪಾಲ ಮತ್ತು ಐಂದ್ರಂ ಆಗ್ನೇಯ ಅಷ್ಟಕಪಾಲ ಮತ್ತು ಉಪಾಂಶ ಯಾಗ ಮತ್ತು ಅಗ್ನಿಶೋಮಿ ಯಾಗ, ಈ 3ರಿಂದಾಗಿ 3 ಅಪೂರ್ವ ಕಲ್ಪನೆ ಮಾಡಿ ಅದರಿಂದಾಗಿ ಒಂದು ಪರಮಾಪೂರ್ವವನ್ನು ಕಲ್ಪನಾ ಮಾಡಿ, ಹೀಗೆ ಸಪ್ತಾಪೂರ್ವಿ ಪಕ್ಷ. ಇನ್ನು ನವಾಪೂರ್ವಿ ಪಕ್ಷ ಅಂತಂದ್ರೆ ಒಟ್ಟು ಈ 3 ಯಾಗಗಳಿಂದಾಗಿ 3 ಅಪೂರ್ವ, ಅಂದ್ರೆ ಪೌರ್ಣಿಮಾ ನಿಮಿತ್ತಕವಾಗಿದ್ದ 3 ಯಾಗದಿಂದಾಗಿ 3 ಅಪೂರ್ವ, ಅಮಾವಾಸ್ಯ ನಿಮಿತ್ತಕವಾಗಿ 3 ಯಾಗದಿಂದಾಗಿ 3 ಅಪೂರ್ವ, ಆ 3 ಅಪೂರ್ವದಿಂದಾಗಿ ಒಂದು ಸಮುದಾಯ ಪೂರ್ವದಿಂದಾಗಿ ಮತ್ತು ಪರಮಾಪೂರ್ವ ಅಂತ ಈ ರೀತಿಯಾಗಿ ಪರಮಾಪೂರ್ವ 2 ಸಮುದಾಯ ಪೂರ್ವ, ಅದರಿಂದಾಗಿ ಒಂದು ಪರಮಾಪೂರ್ವವನ್ನು ಒಪ್ಪಿ, ಹೀಗೆ ನವಾಪೂರ್ವಿ ಪಕ್ಷವನ್ನು ಹೇಳಿ. ಈಶ್ವರ ಪ್ರಮಿತನಾಗಿದ್ದಾನೋ ಇಲ್ಲವೋ ಅಂತನ್ನುವ ಪ್ರಶ್ನೆ ಮಾಡಿದಾಗ ಈಶ್ವರ ಪ್ರಮಿತನಾಗಿದ್ದಾನೋ ಇಲ್ಲವೋ? ಪ್ರಮಿತನಾಗಿದ್ರೆ ಏನು ಪ್ರಮಾಣ, ಯಾವ ಪ್ರಮಾಣದಿಂದ ಪ್ರಮಿತನಾಗಿದ್ರೆ ಜಿಜ್ಞಾಸನೆ ಕೂಡದೆ ಹೋಗ್ಬೇಕಾಗ್ತದೆ. ಪ್ರಮಿತ ಆಗಿಲ್ಲ ಅಂತಂದ್ರೂ ಕೂಡ ಅಲ್ಲ, ಪರಿಹಾರ ಹೇಳ್ತಾ ಇರುವಾಗ ನಾವು ಪ್ರಮಿತ ಅಂತ ಒಪ್ತೀವಿ. ಅವಿಜ್ಞಾತ ತತ್ವೇ ಕಾರಣೋಪತಿತಃ ಅವಿಜ್ಞಾತ ತತ್ವೇ ಕಾರಣೋಪತಿತಃ ಅವಿಜ್ಞಾತ ತತ್ವೇ ಅರ್ಥೇ ತರ್ಕ ಅಂತ ಈ ರೀತಿಯಾಗಿ. ಅವಿಜ್ಞಾತ ತತ್ವೇ ಅಂತಂದ್ರೆ ಸಂಶಯದಲ್ಲಿ ಅಂದ್ರೆ ಪ್ರಮಾಕ್ಕೆ ಪ್ರಮಾಣವಾದುದು, ಪ್ರಮಾಣವನ್ನು ತಿಳಿಸಿಕೊಡೋದು ಪ್ರಮಾಣ, ಆ ಪ್ರಮಾಣಕ್ಕೆ ಅನುಗ್ರಾಹಕವಾಗಿದೆ ಯಾವುದು ಈ ಶಾಸ್ತ್ರ. ಆದ್ರಿಂದಾಗಿ ಪ್ರಮಾಣ ಕಾರ್ಯಕಾರಣ ಭಾವವನ್ನು ತಿಳಿಸುವುದಕ್ಕಾಗಿ ಸಂಧ್ಯಾಧಿಕರಣದ ಪರೀಕ್ಷೆಯನ್ನ ಮಾಡಬೇಕು. ತತ್ವಜ್ಞಾನ ಕರಣತ್ವ ಎಂಬುದಾಗಿ ಇಲ್ಲಿ ಸಾಮಾನಾಧಿಕರಣೆಯನ್ನು ಹೇಳಿದೆ. ವಿದ್ಯಾಶಬ್ದಕ್ಕೆ ಶಿಷ್ಯಕರ್ತೃಕ ವೇದನ ಕರ್ಣತ್ವ ಎಂಬುದಾಗಿ ಅರ್ಥ. ಆಮೇಲೆ ಗುರುಕರ್ತೃಕ ಶಾಸನ ಕರ್ಣತ್ವ ಎಂಬುದಾಗಿ, ಇವೆರಡರಲ್ಲಿ ತತ್ವಜ್ಞಾನ ಕರ್ಣತ್ವ ಎಂಬುದು ಸಾಮಾನ್ಯ ಅಂತ ಆಗ್ತದೆ. ಸಂಧ್ಯಾಧಿಕರಣದ ಪರೀಕ್ಷೆಯನ್ನ ಮಾಡಬೇಕು. ರಘುವೀರಾಚಾರ್ಯ, ಸತ್ಯಬೋಧಾಚಾರ್ಯ, ಸತ್ಯನಾಥಾಚಾರ್ಯ, ಶ್ರೀನಿವಾಸ ತೀರ್ಥಾಚಾರ್ಯ. ಪ್ರಶ್ನದೋಷ ಯಾವ್ಯಾವು? ಪ್ರಶ್ನದೋಷೋ ಹಿ ಚತ್ವಾರಃ ಸ್ವವ್ಯಾತಿರ ಸಂಗತಿ, ಪ್ರಶ್ನದೋಷ ಹಿ ಚತ್ವಾರಃ ಸ್ವವ್ಯಾತಿರ ಸಂಗತಿ, ಸಿದ್ಧಾರ್ಥಾಚ ವೈಫಲ್ಯಂ ಎಂಬುದಾಗಿ 4. ಇದಕ್ಕೆ ಉದಾಹರಣೆ ಯಾವುದಪ್ಪ ಅಂದರೆ ಯಾವುದು ಪ್ರಕೃತ ಪ್ರಶ್ನೆಗೆ ಯಾವ ದೋಷ? ಸಿದ್ಧಾರ್ಥತ ಅಂದ್ರೆ ಜೀವನಿಗೂ ಮತ್ತು ಈಶ್ವರನಿಗೂ ಭೇದ ಎಂಬುದು. ಯಾವ್ಯಾವುದು? ಸ್ವಾತ್ಮ ಪದಾರ್ಥಕ್ಕೂ ಮತ್ತು ಜೀವನಿಗೂ ಭೇದ ಎಂಬುದು ಸಿದ್ಧ. ಲಿಂಗಾಸಿದ್ಧಿ ಮತ್ತು ಲಿಂಗಸ್ಯ ಪಕ್ಷಧರ್ಮತಾ ಸಿದ್ಧಿ, ಲಿಂಗಾಸಿದ್ಧಿಗೆ ಮತ್ತು ಲಿಂಗಸ್ಯ ಪಕ್ಷಧರ್ಮತಾ ಸಿದ್ಧಿಗೆ ವ್ಯತ್ಯಾಸ ಏನು, ದೃಷ್ಟಾಂತ ಏನು? ಲಿಂಗಾಸಿದ್ಧಿಗೆ ದೃಷ್ಟಾಂತ ಯಾವ್ದಪ್ಪ ಅಂತಂದ್ರೆ ವಿಮತಂ ಅಚೇತನಂ ಸಸದ್ ವಿಲಕ್ಷಣತ್ವಾದ ಎಂಬುದಾಗಿ ಲಿಂಗಾಸಿದ್ಧಿಗೆ. ಲಿಂಗಸ್ಯ ಪಕ್ಷಧರ್ಮತಾ ಸಿದ್ಧಿ ಅಂತಂದ್ರೆ ಶಬ್ದ ಅನಿತ್ಯ ಚಾಕ್ಷುತ್ವಾದ ಎಂಬುದಾಗಿ. ಏನು ವ್ಯತ್ಯಾಸ ಅಂದ್ರೆ ಅಲ್ಲಿ ಪಕ್ಷನೇ ಇರೋದಿಲ್ಲ ಅಂತ, ಲಿಂಗನೇ ಇರೋದಿಲ್ಲ ಅಂತ. ಎರಡನೇದ್ರಲ್ಲಿ ಪಕ್ಷದಲ್ಲಿ ಲಿಂಗ ಇರೋದಿಲ್ಲ ಅಂತ. ಅವಿನಾಭಾವಶ್ಚ ಕ್ವಚಿತ್ ಏಕಾಶ್ರಯತಾಮಂತರ್ಭಾವ್ಯ ಅಂತ ಅನೇಕ ರೀತಿಯಾದ ವ್ಯಾಪ್ತಿಗಳನ್ನು ಹೇಳ್ತಾರಲ್ಲ, ಅನೇಕ ವಿಧವಾದ ವ್ಯಾಪ್ತಿಗಳು. ಯತ್ರೇದಂ ತತ್ರೇದಂ ಯದಾ ಇದಂ ತದೀದಂ ಮತ್ತು ಯರಿಹಿದಂ ತರಿಹಿದಂ ಎಂಬುದು ಇಲ್ಲಿ ನಾವು ಯರಿಹಿದಂ ತರಿಹಿದಂ ಎಂಬುದಾಗಿ ಹೇಳ್ತಾ ಇದ್ದೇವೆ. ಕೇವಲ ವ್ಯತಿರೇಕಿ ಅನುಮಾನ ಅಂತ ಅನ್ನೋದು ಕೇವಲ ವ್ಯತಿರೇಕಿಯಲ್ಲಿ ಪ್ರಸಿದ್ಧಿ ಅನ್ಯೈವ ಗತಿ ಅಭಾವವ ಕೇವಲ ವ್ಯತಿರೇಕಿಣ ಸಾಧ್ಯ ಅಂತ ಹೇಳ್ಯಾರ. ಅನ್ಯೈವ ಗತಿ ಅಂತ 4 ರೀತಿಯಿಂದ ಹೇಳಿದ್ದಾರೆ. ಅದರಲ್ಲಿ ಅಭಾವವ ಕೇವಲ ವ್ಯತಿರೇಕಿಣ ಸಾಧ್ಯ ಅಂತ ಹೇಳ್ಯಾರ. ಅಂದ್ರೆ ಜೀವತ್ ಶರೀರಂ ಸಾತ್ಮಕಂ ಪ್ರಾಣಾದಿಮತ್ವಾತ್ ಮತ್ತು ಈಶ್ವರ ಸರ್ವಜ್ಞ ಸರ್ವಕರ್ತೃತ್ವಾತ್ ಮತ್ತು ಈ ರೀತಿಯಾಗಿ ಹೇಳಿದ್ದಾರೆ. ಅಲ್ಲಾದರೂ ಕೂಡ ಸಾಧ್ಯದ ಪ್ರಸಿದ್ಧಿ ಅಂತ ಅನ್ನೋದು ಇಲ್ಲವೇ ಇಲ್ಲ. ಆದರೂ ಕೂಡ ಅದನ್ನ ನೀವು ಅಲ್ಲಿ ಅನ್ವಯ ಅಂದ್ರೆ ಹೆಂಗೆ ನಾವು ಅನುಮಾನ ತಿಳ್ಕೊತೇವೆ, ಅನ್ವಯ ನರವಿಷಾಣಂ ಅಸ್ತಿ ವಿಷಾಣತ್ವ ಅಂತ ಅನುಮಾನ ಮಾಡಿದಾಗ ಇದಕ್ಕೆ ನಾವೇನು ದೋಷ ಕೊಟ್ವಿ ಅಂದ್ರೆ ಆಶ್ರಯ ಸಿದ್ಧಿ ಅಂದ್ರೆ ಪ್ರಮಾಣ ಪಾದ ಅನ್ನೋ ದೋಷ ಕೊಟ್ವಿ.
ಪ್ರಮಾಣವಾದದಿಂದ ಇದು ದುಷ್ಟವೋ ಅಥವಾ ಆಶ್ರಯಾಸಿತದಿಂದ ದುಷ್ಟವೋ? ಅಂದ್ರೆ ಪ್ರಮಾಣವಾದ ಬರ್ತಾ ಇರೋದಾಗಿ ಅನುಮಾನ ದುಷ್ಟ ಹೊರತಾಗಿ ಆಶ್ರಯ. ಯಾಕೆ ಅಂದ್ರೆ ಅಲ್ಲಿ ಅಂದ್ರೆ ಅಸಂಕೀರ್ಣ ಉದಾಹರಣೆ ಇರ್ತಾ ಇದೆ. ಏನಪ್ಪಾ ಅಂತಂದ್ರೆ ಇದು ವನ್ನಿ ಅನುಷ್ಣಾ ಪದಾರ್ಥತ್ವಾದ ಎಂಬುದಾಗಿ ಹೇಳಿದಾಗ ಅಲ್ಲಿ ಪ್ರಮಾಣವಾದ ಬರ್ತಾ ಇರೋದ್ರಿಂದಾಗಿ ಅದು ದುಷ್ಟ ಅಂತ ಆಗಿದ್ದು ಕಂಡದ. ಹಂಗೆ ಅಲ್ಲಿ ನಮಗೆ ಅಲ್ಲಿ ಯಾವ ದೋಷ ಇಲ್ಲ, ಅಲ್ಲಿ ಆಶ್ರಯ ಸಿದ್ಧಿ ಅಂತಲೂ ದೋಷ ಇಲ್ಲ. ಆದ್ರಿಂದಾಗಿ ಹಿಂಗ ಅಸಂಕೀರ್ಣ ಉದಾಹರಣೆ ಒಂದು ಇರ್ತಾ ಇರೋದ್ರಿಂದಾಗಿ ಅದನ್ನ ಪ್ರಮಾಣವಾದ ಬರ್ತಾ ಇರೋದ್ರ ದೋಷ ಅಂತ ಹೇಳ್ತೀವಿ. ಹಾಗೆ ಇಲ್ಲಿ ಆಶ್ರಯ ಸಿದ್ಧಿ ಬಂದ್ರು ಕೂಡ ಅದ ವಂದ್ಯಾಸುತಃ ನ ಭಕ್ತ ಅಚೇತನತ್ವಾತ್ ಎಂಬುದಾಗಿ ಹೇಳಿದಾಗ ಅಲ್ಲಿ ನಾವು ವಚನೇತರ ಕ್ರಿಯಾ ಕರ್ತೃತ್ವ ಎಂಬುದಾಗಿ ಅಂದ್ರೆ ಅವ್ರು ಮಾಡೋದು ವಚನೇತರ ಕ್ರಿಯಾ ಕರ್ತೃತ್ವ, ನಾವು ವಚನತ್ವ ಎಂಬುದು ಇಲ್ಲ ಅಂತೀವಿ. ವಕ್ತೃತ್ವ ಭಾವ ಎಂಬುದು ಇಷ್ಟೇ. ಆಶ್ರಯ ಸಿದ್ಧಿ ಎಷ್ಟು? ಆಶ್ರಯ ಸಿದ್ಧಿ 5 ವಿಧ. ಅಂದ್ರೆ ಅಸದಾಶ್ರಯತ್ವ, ಯಾವ ದೋಷ ಯಾವುದಲ್ಲ. ಆಶ್ರಯ ವ್ಯಾಶ್ರಯ ಸಿದ್ಧಿ, ಸಾಧ್ಯ ಸಿದ್ಧಿ, ಆಶ್ರಯ ಸಿದ್ಧಿ ಎಷ್ಟು ವಿಧ? 5 ವಿಧ. ಅಸದಾಶ್ರಯತ್ವ ಮತ್ತು ಅಭಾವಾಶ್ರಯತ್ವ ಮತ್ತು ಅಪ್ರತೀತಾಶ್ರಯತ್ವ, ಪಕ್ಷೀಕೃತಾಕಾರಣ ಸತ್ವ ಮತ್ತು ಸಿದ್ಧ ಸಾಧನತ್ವ ಎಂಬುದಾಗಿ ಮೊದಲೇ ಎರಡು ದೋಷ ಅಲ್ಲ, ಉಳಿಕೆ 3 ದೋಷ. ವಾದದಲ್ಲಿ ಕೆಲವೊಂದನ್ನ ಉದ್ಭಾವನೆ ಮಾಡಬೇಕು, ಕೆಲವೊಂದನ್ನ ವಿಕ್ಷೇಪಾದಿಗಳನ್ನು ಉದ್ಭಾವನೆ ಮಾಡಬೇಕು. ವಿಕ್ಷೇಪ ಆದಿ ಶಬ್ದದಿಂದ ಯಾವ್ದನ್ನು ತಗೋಬೇಕು? ಅರ್ಥಾಂತರ ಮತ್ತು ಅವಿಜ್ಞಾತಾರ್ಥ, ಪ್ರತಿಜ್ಞಾಹಾನಿ, ಪ್ರತಿಜ್ಞಾ ಸನ್ಯಾಸ ಮತ್ತು ನಿರರ್ಥಕ, ಅಪಾರ್ಥಕ ಮತ್ತು ಇವನ್ನ ಹೇಳಿ. ಕೃಷ್ಣಂ ವಸ್ತ್ರಂ ಎನ್ನುವಂತಹ ಪ್ರಯೋಗ ಎಂತಹ ಪ್ರಯೋಗ ಇದು? ಇದು ಔಪಚಾರಿಕವಾಗಿರ್ತಕ್ಕಂಥ ಪ್ರಯೋಗ. ಯಾಕನ್ಬೇಕು? ಕಾರ್ಷ್ಣ ಎಂಬುದು ನಮಗೆ ಅಲ್ಲಿ ವಸ್ತ್ರದಲ್ಲಿ ಇಲ್ಲ, ಅದನ್ನ ನಾವು ಔಪಚಾರಿಕವಾಗಿ ಅದ ಅಂತ ಹೇಳಿ ತಿಳ್ಕೊತಾ ಇರೋದ್ರಿಂದಾಗಿ ಇದು ಔಪಚಾರಿಕವಾಗಿರ್ತಕ್ಕಂಥ ಪ್ರಯೋಗ. ಪ್ರಯೋಗ ಮಾಡಿದ್ರೆ ಸರ್ವಶೂನ್ಯತಾ ಬರಬೇಕಾಗ್ತದ ಅಂತ ಭೇದ, ಸರ್ವಶೂನ್ಯತಾ ಪತ್ತಿ ಭಿದಿರ್ ವಿಧಾರಣೆ. ಅನುತ್ತಮ ಶಾಸ್ತ್ರ ಅಂತ ಆಗ್ತಾ ಇರೋದ್ರಿಂದ ಇದು ಇಯಂ ಪರ ವಿದ್ಯಾ ಏತದ್ ವಿಷಯ ಅಂತ ಋಗಾದ್ಯ ಅನುಗ್ರಹಕತ್ವೇನ ಇದು ಶಾಸ್ತ್ರ. ಅತಪರಯ ತದಕ್ಷರಂ ಅಧಿಗಮ್ಯತೆ. ಅಂದ್ರೆ ಅಕ್ಷರ ನಾಮಕನಾಗಿರ್ತಕ್ಕಂಥ ಭಗವಂತನನ್ನು ಯಾವ ತಿಳಿಸ್ಕೊಡೋದು ಅದನ್ನ ಮಾತ್ರ ನಾವು ವೇದ ನಿಶ್ಚಯ ಮಾಡ್ಬೇಕಂದ್ರೆ ಮೀಮಾಂಸಾ ಅನುಗ್ರಹಕ ಅಂತ ಆಗಿರ್ಬೇಕು. ಅದ್ವೈತಿಗಳ ಪ್ರಕಾರ ಮಾಯಾ ಮಾತ್ರೇನ ದ್ವಿವಿಧಂ ಕಲು ಕರ್ಮಕಾರಕಂ ಭವತಿ ಅಂತ ರೀತಿಯಾಗಿ ಹೇಳಿದಾಗ ಇದಕ್ಕೆ ಏನಂತಂದ್ರೆ ಇಲ್ಲಿ ಒಟ್ಟು ದೇವದತ್ತಃ ದಾರುಚಿನ್ನತಿ ಅಂತ ಅನ್ನೋದೊಂದು ಪ್ರಯೋಗ. ದೇವದತ್ತಃ ಉದ್ಯಮ ನಿಪತನ ವ್ಯಾಪಾರೇಣ ಊರ್ಧ್ವದೇಶ ಸಂಯೋಗಂ ಅಧೋದೇಶವಂತಂ ಕುಠಾರಂ ಕರೋತಿ ಅಂತ ಅನ್ನೋದಾಗಿ ಇದು ದಾಷ್ಟಾಂತಿಕದಲ್ಲಿ. ಆಮೇಲೆ ದೇವದತ್ತಃ ಮೀಮಾಂಸೆಯ ವೇದೇನ ಈಶ್ವರಂ ಅವಬೋಧಯತಿ. ಇಲ್ಲಿ ದೇವದತ್ತಃ ಮೀಮಾಂಸಾನುಗ್ರಹಕತ್ವೇನ ಮೀಮಾಂಸಾ ಜನ್ಯ ಅಸಂಭವ ವಿಪರೀತ ಭಾವನ ಶಂಕಾ ನಿವೃತ್ತಿ ದ್ವಾರ ನಿವೃತ್ತಿವಂತಂ ವೇದಂ ಕರೋತಿ ಎಂಬುದಾಗಿ ಅರ್ಥ. ಅನುಗ್ರಹ ಅಂತಂದ್ರೆ ಪ್ರಮಾಣ ವಿಷಯ ಅಭ್ಯನುಜ್ಞಾನ. ಸಾಧನ ಅರ್ಹತ ಬೋಧನ ಸರಿ. ಕೋಟ್ಯಂತರ ನಕಾರೇಣ ಏಕಕೋಟಿ ಸ್ಥಿರೀಕರಣ ನ್ಯಾಯ ಸಾಧನಂ ಕಾರ್ಯಂ ಪರನ್ಯಾಯ ದೂಷಣಂ ಅಂತ ಅಲ್ಲಿ ಇಲ್ಲಿ ನ್ಯಾಯ ಶಬ್ದವನ್ನ 3 ರೀತಿಯಾಗಿ ಹೇಳಿದ್ದಾರೆ. ಹೇಗಂತಂದ್ರೆ ಸ್ವನ್ಯಾಯ ಅಂತಂದ್ರೆ ಪಕ್ಷ, ಸಾಧ್ಯ, ಹೇತು ಇವೆಲ್ಲವೂ ಕೂಡ ಸಿದ್ಧ ಆಗಿರಬೇಕು. ಮತ್ತು ಇನ್ನೊಂದಂದ್ರೆ ಪರರಿಗೆ ಸ್ವನ್ಯಾಯ ಸಿದ್ಧ ನ್ಯಾಯ ಸ್ವನ್ಯಾಯ ಅಂತಂದ್ರೆ ತನಗೆ ಸಿದ್ಧವಾಗಿರ್ತಕ್ಕಂತಹ ನ್ಯಾಯದಿಂದಲೇ ಸಾಧನ ಮಾಡಬೇಕು. ಮತ್ತು ಪರರಿಗೆ ಸಿದ್ಧವಾಗಿರ್ತಕ್ಕಂಥ ಮತ್ತು ತನಗೆ ಸಿದ್ಧವಾಗಿರ್ತಕ್ಕಂಥ ನ್ಯಾಯದಿಂದಲೂ ಕೂಡ ಸಿದ್ಧ ಮಾಡಬೇಕು ಅಂತ ಎಂಬುದಾಗಿ. ದೂಷಣ ಸ್ವನ್ಯಾಯ ಅಲ್ಲಿ ನ್ಯಾಯ ಶಬ್ದ ಕರ್ತೇನೆ. ಲಿಂಗ ವ್ಯಾಪ್ತಿ ಮತ್ತು ಧರ್ಮಿ ಇವೆಲ್ಲವೂ ಕೂಡ ಕ್ವಚ ಪ್ರತ್ಯಕ್ಷತ ಸ್ವಪ್ನದಲ್ಲಿ ನೋಡೋ ಪದಾರ್ಥ. ಅಂದ್ರೆ ವಾದರಿ 2 ರೀತಿಯಾಗಿರ್ತಕ್ಕಂತಹ ವಾದಿಗೆ ಕಥಕ ಎಂಬುದು 2 ರೀತಿಯಾಗಿದೆ. ಏನಪ್ಪಾ ಅಂತಂದ್ರೆ
ಒಂದು ಸ್ವಪಕ್ಷ ಸಾಧನ ಮತ್ತು ಪರಪಕ್ಷ ನಿರಾಕರಣೆ ಎಂಬುದಾಗಿ. ಅಂತಂದ್ರೆ ತನ್ನಗೆ ಸಿದ್ಧವಾಗಿರ್ತಕ್ಕಂಥ ನ್ಯಾಯದಿಂದಾಗಿ ಸಾಧನ ಮಾಡಬೇಕು ಅಂತಂದ್ರೆ ಪರ್ವತಃ ವನಿಮಾನ್ ಧೂಮಾತ್ ಎಂಬುದಾಗಿ ಅನುಮಾನ ತಗೋತೀವಿ. ಅಂತಂದ್ರೆ ಅಂದ್ರೆ ಉಭಯ ಸಿದ್ಧವಾಗಿರ್ತಕ್ಕಂಥ ನ್ಯಾಯದಿಂದಾಗಿ ಪರ್ವತಃ ವನಿಮಾನ್ ಧೂಮಾತ್ ಅಂದ್ರೆ ಸ್ವನ್ಯಾಯ ತನಗೆ ಸಿದ್ಧವಾಗಿರ್ತಕ್ಕಂಥ ನ್ಯಾಯ ಅಂತಂದ್ರೆ ಶಬ್ದ ಅನಿತ್ಯ ಕೃತಕತ್ವ ಕಾರ್ಯತ್ವಾತ್ ಎಂಬುದಾಗಿ ಅನುಮಾನ ಮಾಡಿದಾಗ ಕಾರ್ಯತ್ವ ಎಂಬುದಾಗಿ ಕಾರ್ಯತ್ವ ಅಸಿದ್ಧಂ ಅಂತ ಈ ರೀತಿಯಾಗಿ ಪ್ರಶ್ನೆ ಮಾಡಿದಾಗ ಅದಕ್ಕೆ ಕಾರ್ಯತ್ವವನ್ನು ಸಿದ್ಧ ಮಾಡ್ತೀವಿ. ಏನಂತಂದ್ರೆ ಶಬ್ದ ಕಾರ್ಯ ಅವ್ಯಂಜಕ ಪ್ರಯತ್ನಾಂತರ ಉಪಲಬ್ಧ ಅಂತ ರೀತಿಯಾಗಿ ಹೇಳಿದಾಗ ಇಲ್ಲಿ ಅವ್ಯಂಜಕ ಕೇವಲ ವ್ಯಂಜಕ ಪ್ರಯತ್ನಾಂತರ ಅಂತ ಇಷ್ಟೇ ಹೇಳಬೇಕಾಗಿತ್ತು. ಅವ್ಯಂಜಕ ಪ್ರಯತ್ನಾಂತರ ಅಂತ ಈ ರೀತಿಯಾಗಿ ಯಾಕೆ ಹೇಳಿದ್ರೆ ಭಗವಂತ ಕೇವಲ ವ್ಯಂಜಕ ಪ್ರಯತ್ನಾಂತರ ಹೇಳಿಬಿಟ್ರೆ ಭಗವಂತನೂ ಕೂಡ ಗ್ರಹಣ ಅಂತ ಆಗ್ತಾ ಇರೋದ್ರಿಂದಾಗಿ ಅವ್ಯಂಜಕ ಪ್ರಯತ್ನಾಂತರ ಉಪಲಬ್ಧಿ ಅಂತ ಈ ರೀತಿಯಾಗಿ ಹೇಳಿದ್ದಾರೆ. ಆಮೇಲೆ ಇದು ಇದಮಿತ್ತಂ ನವವತಿ ಅಂತ ಈ ರೀತಿಯಾಗಿ ಶಬ್ದ ನ ದ್ರವ್ಯಂ ಅಸ್ಮದ ಅದು ಶಬ್ದ ನ ದ್ರವ್ಯಂ ಅತಿ ಅಸ್ಮದಾದಿ ಶ್ರೋತ್ರಗ್ರಾಹ್ಯತ್ವಾದ ಎಂಬುದಾಗಿ ಹೇಳಿದಾಗ ಇಲ್ಲಿ ಕಾಲವನ್ನು ಇಟ್ಟುಕೊಂಡು ಅಲ್ಲಿ ಅದು ಷಡೀಂದ್ರಿಯ ವೇದ್ಯ ಕಾಲ ಅಂತ ಹೇಳ್ತಾ ಇರೋದ್ರಿಂದಾಗಿ ಕಾಲ ಅಂತ ಅನ್ನೋದು 6 ಇಂದ್ರಿಯದಂಗೆ ಇಟ್ಕೊಂಡು ಜಾಗೃತಸ್ಯಾಪಿ ಸಂಸ್ಕಾರಃ ಅಸ್ತೇವ ಸೋಪಾದಾನತ್ವ ಸಂಭವಾತ್ ಕಥಂ ತತ್ ಪ್ರತೀತಿಃ ಭ್ರಾಂತಿಃ ಸ್ಯಾತ್ ಅಂತ ಈ ರೀತಿಯಾಗಿ ಹೇಳುತ್ತಾರೆ. ಜಾಗೃತಕ್ಕೂ ಉಪಾದಾನ ಕಾರಣವನ್ನು ಹೇಳ್ಬೋದಲ್ಲ. ಅಂದ್ರೆ ಜಾಗೃತಕ್ಕೂ ಉಪಾದಾನ ಕಾರಣವನ್ನು ಹೇಳ್ತೀವಿ ಅಂತಂದ್ರೆ ಯಾವುದು ಸ್ವಪ್ನ ಪದಾರ್ಥಕ್ಕೆ ಉಪಾದಾನ ಕಾರಣವಾಗಿದೆಯೋ ಅದೇ ಜಾಗೃತಕ್ಕೆ ಉಪಾದಾನ ಕಾರಣವಾಗಿದೆ ಅಂತ ಹೇಳ್ತೀವಿ ಹೇಳ್ತೀವಿ ಅಂತಂದ್ರೆ ಜಾಗೃತ ಅಂದ್ರೆ ಹೇಳಿಕ್ ಬರಂಗಿಲ್ಲ. ಯಾಕೆ ಅಂತಂದ್ರೆ ಅಂದ್ರೆ ಯಾವಾಗ ಕೇವಲ ನಾವು ಅದಕ್ಕೆ ಉಪಾದಾನ ಕಾರಣವಾಗಿದ್ರೆ ಅದನ್ನ ಸತ್ಯ ಅಂತ ಒಪ್ಪಂಗಿಲ್ಲಕ್ಕಿಂತ ಅದಕ್ಕೆ ಮುಂದೆ ಬಾಧ ಎಂಬುದು ಬರಬಾರದು. ಈಗಾದ್ರೂ ಕೂಡ ಇದು ನಾಯಂ ಪದಾರ್ಥ ಅಂತ ಎಂಬುದು ಬಾಧ ಬರ್ತಾ ಇರೋದ್ರಿಂದಾಗಿ ಈ ಬಹಿಶ್ರುತಿ ಅನುಪಕಾರಿತ್ವ ಸಾಮ್ಯ ಅಂತ ಗೌಣಿ ವ್ಯಾಖ್ಯೇಯ ಅಂತ ಗೌಣಾರ್ಥವನ್ನು ಹೇಳಬೇಕು. ಏನ್ ಗೌಣಾರ್ಥ ಅಂದ್ರೆ ಮೃತನಾದ ವ್ಯಕ್ತಿಯು ಕೂಡ ದೇಹ ಅನುಪಕಾರಿ ಅಂತ ಹೆಂಗಾಗಿದೆಯೋ ಅದೇ ರೀತಿ ಸ್ವಾತ್ಮಚೇತನೂ ಕೂಡ ದೇಹ ಅನುಪಕಾರಿ ಅಂತ ಆಗಿದ್ದಾನೆ. ಅದರಿಂದಾಗಿ ಗೌಣಿ ವೃತ್ತಿಯಿಂದ ಅದ್ವೈತಿಗಳ ರೀತಿಯಿಂದ ಮಾಯಾ ಮಾತ್ರಂ ಅಂತ ಅನ್ನೋ ಶಬ್ದ ಕರ್ತೇನೆ. ಅನಿರ್ವಚನೀಯತ್ವ ಅಂತಂದ್ರೆ ಮಿಥ್ಯಾಭೂತವಾಗಿರತಕ್ಕಂತಹ ಸೃಷ್ಟಿನೇ ಆಗುತ್ತದೆ. ಮಾಯೆಯು ಮಾತ್ರ ಮಾಯಾ ಮಾತ್ರ ಮಾಯಾ ಶಬ್ದ ಜೈವಿ ಪ್ರಜ್ಞೆ ಮತ್ತು ಈಶ್ವರ ಪ್ರಜ್ಞೆ ಎಂಬುದು. ಜೈವಿ ಪ್ರಜ್ಞೆ ನಿಮಿತ್ತ ಕಾರಣ ಮತ್ತು ಈಶ್ವರ ಪ್ರಜ್ಞೆ ಎಂದು ಉಪಾದಾನ ಕಾರಣ. ಜೈವಿ ಪ್ರಜ್ಞೆ ಎಂಬುದು ಉಪಾದಾನ ಕಾರಣ ಮತ್ತು ಈಶ್ವರ ಮಾತ್ರ ಶಬ್ದಕ್ಕೆ ಮಿತಂ ತ್ರಾತಂ ಎಂಬುದಾಗಿ ಅರ್ಥ. ಎರಡು ಧಾತುಗಳಿಂದ ನಿಷ್ಪನ್ನವಾದ ಎರಡು ಸೃಷ್ಟಿ ಅಂತ ಅನ್ನೋದನ್ನು ಅದ್ಭುತ. ಇದು ಅದ್ಭುತ. ಸ್ಮರಣತ್ವಂ ಖಲು ತಚ್ಚಿನ್ನಿತಸ್ಯ ತತ್. ಪವನ್ ಜೋಶಿಯ ಅನುವಾದ ಅದ್ಭುತ. ನಿಮ್ಮ ಕರತಾಡನ ನಿಲ್ಲಲಿಕ್ಕಿಲ್ಲ ಅಂತ ಅನ್ಕೊಳ್ತೇನೆ. ನಿಮ್ಮ ಕರತಾಡನ ನಿಲ್ಲಲಿಕ್ಕಿಲ್ಲ. ಪವನ ಜೋಶಿ ವಿಜಾಪುರದ ವಿದ್ಯಾರ್ಥಿ. ಈ ಮಂಗಲದಲ್ಲಿ ಭಾಗವಹಿಸಿದ ಎಲ್ಲ ವಿದ್ಯಾರ್ಥಿಗಳು ಕೂಡ ತಿರುಕೋಯಿಲೂರಿನಲ್ಲಿರುವವರು, ಬೆಂಗಳೂರಿನಲ್ಲಿ ಅಧ್ಯಯನ ಮಾಡುವ ಎಲ್ಲ ವಿದ್ಯಾರ್ಥಿಗಳು ಸುಮಾರು 3 ತಿಂಗಳಿನಿಂದ ಊಟ ನಿದ್ದೆ ಇಲ್ಲದೆ ತಯಾರಿಯನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಊಟದ ಪರಿವಿಲ್ಲ, ನಿದ್ರೆಯ ಪರಿವಿಲ್ಲದೆ ಹಗಲು ರಾತ್ರಿ ವಿಶೇಷವಾಗಿ ಪರಿಶ್ರಮವನ್ನು ಪಡ್ತಾ ಇದ್ದಾರೆ. ಅದರ ಫಲವನ್ನು ತಾವೆಲ್ಲ ವಿದ್ವಾಂಸರು ಕೂಡ ವಿಶೇಷವಾಗಿ ಅನುಭವಿಸಿದ್ದೀರಿ. ನಾವೆಲ್ಲ ಪವನನ್ನು ಇವನೇನು ಉಪಯೋಗ ಬರದೇ ಇದ್ದವನು, ಅವನಿಗೆ ಒಂದು ಹೆಸರಿತ್ತು, ಅದನ್ನು ಹೇಳಬಾರದು ಸಭೆಯಲ್ಲಿ, ಕೋಳಿ ಪವನ ಅಂತ ಕರಿತಾ ಇದ್ವಿ ಅವನನ್ನು. ಸುಮ್ಮನೆ ಆವಾಗ ಇವಾಗ ತಿನ್ನೋದು ಊಟ ಮಾಡೋದು ಇಷ್ಟೇ, ಇವೇನು ಮಾಡೋದಿಲ್ಲ, ಬಾರಪ್ಪ ಅಂತಿಷ್ಟು ಮಾತಾಡಿಸ್ತಾ ಇದ್ವಿ ಪ್ರೀತಿಯಿಂದ. ಆದರೆ ಇವತ್ತು ನಾವೆಲ್ಲ ಅಧ್ಯಾಪಕರು ಕೂಡ ಆ ಮಾತನ್ನು ಹಿಂತಗೊಳ್ತಾ ಇದ್ದೇವೆ. ಅತ್ಯುತ್ತಮವಾದಂತಹ ಅನುವಾದವನ್ನು ಅವನು ವಿಷಯದಲ್ಲಿ ಕರೀತಾ ಇದ್ದೆ. ಹಾರ್ಡ್ ವರ್ಕರ್ ಅಂತ ಅವನು ತುಂಬ ಕಠಿಣವಾದ ಪರಿಶ್ರಮವನ್ನು ಪಡುವಂತಹ ವ್ಯಕ್ತಿ. ಮಠದಲ್ಲಿ ಸ್ವಾಮಿಗಳ ಸೇವೆಯನ್ನು ಕೂಡ ಅಷ್ಟೇ ವಿಶಿಷ್ಟ ರೀತಿಯಿಂದ ಅವನು ಮಾಡಿದ್ದಾನೆ. ಹಗಲು ರಾತ್ರಿ ವಿಶೇಷವಾಗಿ ಸೇವೆಯನ್ನು ಮಾಡಿದಂತಹ ಫಲ ಅದು ಇವತ್ತು ಆ ಪವನ ಜೋಶಿ ಅವರ ತಂದೆ ತಾಯಿಗಳು ಬಂದಿದ್ದಾರೆ. ಸುಧೀಂದ್ರ ಜೋಶಿ ಮತ್ತು ಭಾರ್ಗವಿ ಜೋಶಿ ಅವರು ವಿಶೇಷವಾಗಿ ಸ್ವಾಮಿಗಳಿಗೆ ಅವರ ತಂದೆ ಅವರಿಗೆ ಪ್ರೀತಿಯಿಂದ ಒಂದು
ಚಿನ್ನದ ಸರವನ್ನ ಕೊಡ್ತಾ ಇದ್ದಾರೆ. ಚಿನ್ನದ ಸರವನ್ನ ಅವನಿಗೆ ಉಡುಗೊರೆಯಾಗಿ ಕೊಡ್ತಾ ಇದ್ದಾರೆ. ಪವನ್ ಹೇಳಪ್ಪ, ನೀ ಹೇಳು, ನಿಂದ ಹೇಳು. ಉಂಗುರ ದಿಗ್ವಿಜಯ ರಾಮದೇವರ ಸನ್ನಿಧಾನದಲ್ಲಿ ವಿಜಯಪುರಿಯ ಪವನ ಜಯಭೇರಿಯನ್ನ ಇವತ್ತು ಹೊಡೆದಿದ್ದಾನೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತ ಅನ್ಕೊಳ್ತೇನೆ. ದೈತ್ಯ ಅಂತೆ ಪ್ರಸಿದ್ಧಿ, ದೈತ್ಯ ಪ್ರತಿಭೆ ಅವನಲ್ಲಿ ಇದೆ ಅನ್ನೋದು ಕೂಡ ಸತ್ಯ ಆಯಿತು ಅಂತ ಈ ಎಲ್ಲ ವಿದ್ವಾಂಸರು ತಲೆದೂಗ್ತಾ ಇದ್ದಾರೆ. ಇತ್ತ ಇಂದ್ರನ ವೃಷ್ಟಿ, ಇತ್ತ ಜಯೀಂದ್ರರ ವಾಗೃಷ್ಟಿ ನಿಜವಾಗಲೂ ಎಲ್ಲರಿಗೂ ಕೂಡ ಆನಂದಿಗೆ ಎಲ್ಲರೂ ಕೂಡ ಮನಸೋತಿದ್ದಾರೆ. ಅಂತಹ ಪವನ ಜೋಶಿಗೆ ಸ್ವಾಮಿಗಳವರು ವಿದ್ವಾಂಸರು ಇನ್ನೂ ಹೆಚ್ಚಿನ ಜ್ಞಾನಾಭಿವೃದ್ಧಿ ಆಗಲಿ ಅಂತ ಆಶೀರ್ವಾದವನ್ನ ಮಾಡಬೇಕು ಅಂತ ಅವರಲ್ಲಿ ನಾನು ಪ್ರಾರ್ಥನೆಯನ್ನ ಮಾಡಿಕೊಳ್ತೇನೆ. ಇಲ್ಲಿ ಎರಡು ಮಾತುಗಳನ್ನು ಹೇಳಬೇಕು ನಾನು. ಸ್ವಾಮಿಗಳ ಅನುಗ್ರಹ ತುಂಬಾ ಇದೆ ನನ್ನ ಮೇಲೆ. ನನ್ನ ನಾಟಕ ವೇಣಿ ಸಮಾರ ನಾಟಕ ಮಾಡಿದ್ದೆ ನಾನು. ಅವಾಗ ಮಾಡಿದಾಗ ನಮ್ಮ ತಾಯಿಗೆ ಏನೋ ಒಂಥರ ಯಾರೋ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಬಿಟ್ಟಿದ್ರು. ಅದಕ್ಕೆ ನಮ್ಮ ತಾಯಿಗೆ ನಾನು ಹೋಗಿ ಕೇಳಿದೆ, ನನ್ನ ನಾಟಕ ಹೇಗಾಯ್ತು ಅಂತ ಕೇಳಿದಾಗ ಅದಕ್ಕೆ ನನಗೇನು ನೆನಪಿಲ್ಲ ಅಂತ ಹೇಳಿದ್ರು ಅವರು. ಅದಕ್ಕೆ ನಮ್ಮ ತಂದೆ ಬಂದು ಹೇಳಿದ್ರು, ನಿಮ್ಮ ತಾಯಿ ಉಳಿಯಂಗಿಲ್ಲಪ್ಪ ಅಂತಂದ್ರು. ಆವಾಗ ನಾವು ಕೊನೆ ಪ್ರಯತ್ನ ಅಂತ ನಾನು ಸ್ವಾಮಿಗಳ ಹತ್ರ ಬಂದು ಮಂತ್ರಾಕ್ಷತೆಯನ್ನು ಕೊಡಿಸಿದೆ. ಇವತ್ತು ನಮ್ಮ ತಾಯಿ ಬಂದು ನನ್ನ ಪರೀಕ್ಷೆನ ನೋಡ್ತಾ ಇದ್ದೆ. ಇಲ್ಲಿ ನನಗೆ 12 ವರ್ಷಗಳ ಕಾಲ ವಿದ್ಯಾಪೀಠದಲ್ಲಿ ಎಲ್ಲ ಅಧ್ಯಾಪಕರುಗಳು ಕೂಡ ಅತ್ಯಂತ ಹತ್ತಿರದಿಂದ ನನಗೆ ಅವಾಗ ಅರ್ಥ ಆಗ್ತಾ ಇದ್ದಿಲ್ಲ. ಆದರೂ ಕೂಡ ನನಗೆ ಅಲ್ಲಿ ಪಾಠ ಕೂಡಿಸ್ಕೊಂಡು ನನಗೆ ಪ್ರಮಾಣ ಪದ್ಧತಿ ಬರೋ ತನಕನೂ ಕೂಡ ನನಗೆ ಏನೂ ಅರ್ಥನೇ ಆಗಿಲ್ಲ. ಪ್ರಮಾಣ ಪದ್ಧತಿ ಅವಾಗೂ ಕೂಡ ನಮ್ಮ ಎಲ್ಲ ಅಧ್ಯಾಪಕರುಗಳು ಕೂಡ ನನ್ನ ಮೇಲೆ ಅಷ್ಟೇ ಪ್ರೀತಿ ಮಾಡಿ ಎಲ್ಲ ಪಾಠವನ್ನು ಹೇಳಿದ್ದಾರೆ. ಮತ್ತೆ ಆಚಾರ್ಯರವರು, ಮಾಮಿಯವರು ಮತ್ತು ಸತ್ಯದಾನಾಚಾರ್ಯರು, ವಿದ್ಯಾಧೀಶಾಚಾರ್ಯರು ಎಲ್ಲರೂ ಕೂಡ ನಮಗೆ ಅಷ್ಟೇ ಪ್ರೀತಿಯಿಂದಾಗಿ ನೋಡ್ಕೊಂಡಿದ್ದಾರೆ. ಮತ್ತೆ ಇಲ್ಲಿ ಮತ್ತೆ ನನಗೆ ಸ್ವಾಮಿಗಳವರು ನನಗೆ ಮಂತ್ರಾಕ್ಷತೆಯನ್ನ ರಾಣೆಬೆನ್ನೂರಿನಲ್ಲಿ ಕೊಟ್ಟರು. ಓದ್ಲಿಕ್ಕೆ ಹೋಗ್ಬೇಕಾಗ್ಯದಪ್ಪ, ಹೋಗ್ಬರ್ರಿ ಅಂತ ಈ ರೀತಿಯಾಗಿ ಹೇಳಿದಾಗ ಅವ್ರ ಮಂತ್ರಾಕ್ಷತೆ ಬಲದಿಂದಲೇ ನಾನು ಇಷ್ಟು ಹೇಳಿದ್ದೇನೆ. ನಂದೇನೂ ಇಲ್ಲ. ಅವರ ಅನುಗ್ರಹದಿಂದಲೇ ಇವತ್ತು ಒಂದೆರಡು ಮಾತುಗಳನ್ನು ಆಡಿದ್ದೇನೆ. ಅವರ ಪಾದುಕೆ ಪ್ರದಕ್ಷಿಣೆ ಬಲದಿಂದಲೇ ಇವತ್ತು ನಾನು ಇಲ್ಲಿ 2 ಮಾತುಗಳನ್ನು ಆಡಿದ್ದೇನೆ. ಮತ್ತು ನನಗೆ ಇಷ್ಟು ಸುಂದರವಾಗಿ ಪರೀಕ್ಷಾ ಮತ್ತು ಅನುವಾದವನ್ನ ಕೊಡಲಿಕ್ಕೆ ಸತಿಬೋಧಾಚಾರ್ಯರು ಮತ್ತು ಸುಧಾಕರಾಚಾರ್ಯರು ಮತ್ತು ಗುರಾಚಾರ್ಯರು ಎಲ್ಲರೂ ಕೂಡ ಬಹಳ ಪ್ರಯತ್ನವನ್ನು ಪಟ್ಟಿದ್ದಾರೆ. ನಾನು ಅವ್ರ ಹತ್ರ ಎಷ್ಟು ಸಲ ಹೋಗಿ ಕೇಳಿದ್ರು ಕೂಡ ಅವ್ರು ಇಲ್ಲ ಅಂತಂದಿಲ್ಲ. ಹಾಗೆ ಹೇಳಿ ಬಹಳ ಅನುಗ್ರಹದಿಂದ ಮಾಡಿ ನನಗೆ ಇಲ್ಲಿ ಈ ಒಂದು ಪರೀಕ್ಷೆಯನ್ನು ಕೊಡಲಿಕ್ಕೆ ಅವರು ಕಾರಣರಾಗಿದ್ದಾರೆ. ಈ 2 ಮಾತುಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣ. ತಂದೆ ತಾಯಿಗಳಲ್ಲಿ ಮಾಡುವ ಭಕ್ತಿ, ಗುರುಗಳಲ್ಲಿ ಮಾಡುವ ಅಚಲವಾದ ವಿಶ್ವಾಸ ಭಕ್ತಿಗೆ ಪವನನೇ ಸಾಕ್ಷಾತ್ ನಿದರ್ಶನ ಅಂತ ಹೇಳ್ತಾ, ಪವನ ಜೋಶಿ ಜಿಜ್ಞಾಸಾಧಿಕರಣದ ಅರ್ಧ ಭಾಗದ ಪರೀಕ್ಷೆಯನ್ನು ತುಂಬ ಸುಂದರವಾಗಿ ನೀಡಿ ಶ್ರೇಷ್ಠ ಶ್ರೇಣಿಯಲ್ಲಿ ತೇರ್ಗಡೆಯನ್ನಾಗಿದ್ದಾನೆ. ಅದರ ಬಹುಮಾನವಾಗಿ 20,000 ರೂಪಾಯಿಗಳನ್ನು, ಜೊತೆಗೆ ಸಂಧ್ಯಾಧಿಕರಣದ ಸಮಗ್ರ ಪರೀಕ್ಷೆಯನ್ನು ನೀಡಿದ್ದಕ್ಕೆ ಎಲ್ಲ ವಿದ್ವಾಂಸರು ಸಂತೋಷಪಟ್ಟು ಅತ್ಯುತ್ತಮ ಶ್ರೇಣಿಯನ್ನು ಅವನಿಗೆ ನೀಡಿ ಸಂಪೂರ್ಣದ ಅದರ ಬಹುಮಾನ 15,000 ರೂಪಾಯಿಗಳನ್ನು, ಒಟ್ಟು 35,000 ರೂಪಾಯಿಗಳನ್ನು ಶ್ರೀಪಾದಂಗಳವರು ಅನುಗ್ರಹ ರೂಪದಲ್ಲಿ ನೀಡಿ ಅವನಿಗೆ ಆಶೀರ್ವದಿಸ್ತಾ ಇದ್ದಾರೆ. ಇವತ್ತಿನ ಈ ಅನುವಾದ ಕಾರ್ಯಕ್ರಮ ಇಲ್ಲಿಗೆ ಪ್ರಾರಂಭವಾಗಿದೆ, ಮುಕ್ತಾಯವಾಗಿದೆ. 27 ನಕ್ಷತ್ರಗಳಲ್ಲಿ ಈ 8 ನಕ್ಷತ್ರಗಳು ಮೊದಲಿನ ದಿವಸದಲ್ಲಿ ಮಿನುಗಿವೆ. ಇನ್ನು 19 ನಕ್ಷತ್ರಗಳನ್ನು ನಾವು ಕಾಯ್ತಾ ಇದ್ದೇವೆ. ಇನ್ನು ಮುನ್ನೆ ಶ್ರೀಪಾದಂಗಳವರ ಅನುಗ್ರಹ ಸಂದೇಶದೊಂದಿಗೆ ಈ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಗ್ತದೆ. ನಂತರ ಊಟದ ವ್ಯವಸ್ಥೆ ಈಗಾಗಲೇ ಸಿದ್ಧವಾಗಿದೆ. ಎಲ್ಲಿ ಪಕ್ಕದ ಪೆಂಡಾಲಿನಲ್ಲಿ ಈಗಾಗಲೇ ಊಟದ ವ್ಯವಸ್ಥೆಯನ್ನು ಸಿದ್ಧ ಮಾಡಲಾಗಿದೆ. ಸ್ವಾಮಿಗಳ ಅನುಗ್ರಹ ಸಂದೇಶದ ನಂತರ ತಾವೆಲ್ಲರೂ ಕೂಡ
ಅಲ್ಲಿಗೆ ತೆರಳಿ ಭೋಜನದ ಕಾರ್ಯಕ್ರಮವನ್ನು ಮುಗಿಸಿ ಮತ್ತೆ ಬೆಳಗಿನ ಜಾವ ಸರಿಯಾದ 6 ಗಂಟೆಗೆ ಶ್ರೀಮನ್ ಮೂಲರಾಮದೇವರ ಪೂಜೆ ಪ್ರಾರಂಭವಾಗ್ತದೆ. ಸರಿಯಾಗಿ 8:30 ಗಂಟೆಗೆ ಮತ್ತೆ ಇದೇ ಸ್ಥಳದಲ್ಲಿ ಮುಂದಿನ ಶ್ರೀಮನ್ ನ್ಯಾಯಸುಧಾ ಅನುವಾದ ಹಾಗೂ ಪರೀಕ್ಷೆಯ ಕಾರ್ಯಕ್ರಮಗಳು ಪ್ರಾರಂಭ ಆಗ್ತದೆ. ಎಲ್ಲರೂ ಕೂಡ ಬೇಗನೆ ಆ ಬೆಳಗಿನ ಜಾವದ ಕಾರ್ಯಕ್ರಮದಲ್ಲಿ ಆಸೀನರಾಗಬೇಕು, ಭಾಗವಹಿಸಬೇಕು ಅಂತ ಮತ್ತೊಮ್ಮೆ ಪ್ರಾರ್ಥನೆ. ಪವನ ಬಹಳ ಉತ್ಕೃಷ್ಟವಾದ ರೀತಿಯಲ್ಲಿ ಅನುವಾದ ಮಾಡಿದ್ದಾನೆ ಹಾಗೂ ಪರೀಕ್ಷೆಯನ್ನು ಕೂಡ ಕೊಟ್ಟಿದ್ದಾನೆ. ಇದೀಗ ಎಲ್ಲ ಅಧ್ಯಾಪಕರು ಹೇಳಿದರು, ಇಷ್ಟು ಉತ್ತಮ ರೀತಿಯಲ್ಲಿ ಪರೀಕ್ಷೆಯನ್ನು ಕೊಡಬಹುದು ಅಂತ ನಾವು ಊಹೆ ಮಾಡಿದ್ದಿಲ್ಲ. ಅಷ್ಟು ಆಶ್ಚರ್ಯವಾಗೋ ಹಾಗೆ ಅನುವಾದ ಹಾಗೂ ಪರೀಕ್ಷೆಗಳು ನಡೆದಿವೆ. ಸತತವಾದ ಪರಿಶ್ರಮ, ಅಧ್ಯಾಪಕರು ವಿಶೇಷವಾಗಿ ಅವನನ್ನು ಸಿದ್ಧಪಡಿಸುವಲ್ಲಿ, ಚಿಂತನೆ ಮಾಡಿಸುವುದರಲ್ಲಿ ಪರಿಶ್ರಮ ಪಟ್ಟಿದ್ದಾರೆ. ಆ ಎಲ್ಲ ಅಧ್ಯಾಪಕರ ಒಂದು ಸಹಕಾರದಿಂದ ವಿಶೇಷವಾಗಿ ಸತ್ಯಬೋಧಾಚಾರ್ಯರು ಅವನಿಗೆ ಚಿಂತನೆಯನ್ನು ಮಾಡಿಸಿದ್ದಾರೆ. ಆ ಎಲ್ಲ ಪರಿಶ್ರಮದ ಪರಿಣಾಮವಾಗಿ ಈ ರೀತಿ ಅನುವಾದ ಮಾಡಿದ್ದಾನೆ. ಇನ್ನೂ ವಿಶೇಷವಾಗಿ ಸುಧಾದಿ ಗ್ರಂಥಗಳನ್ನು ಅಧ್ಯಯನ ಮಾಡಿ ಇದೇ ರೀತಿ ಅನುವಾದ ಪರೀಕ್ಷೆಗಳನ್ನು ಮಾಡೋ ಹಾಗೆ ದೇವರು ಅವನಿಗೆ ಅನುಗ್ರಹವನ್ನು ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡಿದರು. ಸುಮಾರು 10 ಗಂಟೆ ಆಗಿರ್ಬೋದು. ಈಗ ಇಷ್ಟು ಹತ್ತಾದರೂ ಗಾಡಿಯನ್ನು ಹತ್ತದೆ ಇದೇ ಭೂಮಿಯನ್ನು ಹತ್ತಿಕೊಂಡು ಹತ್ತಿಯನ್ನು ಬಿಡಿಸದೆ ಏಕಾಗ್ರ ಮನಸ್ಸಿನಿಂದ ಸ್ತ್ರೀಯರು ಪುರುಷರು ಎಲ್ಲರೂ ಸೇರಿ ಇಷ್ಟು ಶ್ರದ್ಧೆಯಿಂದ ಇಷ್ಟು ಕಠಿಣವಾದ ವಿಷಯವನ್ನು ನೀವೆಲ್ಲ ಕೇಳ್ತಾ ಇದ್ದೀರಿ ಅಂದರೆ ಅದೇ ಬಹಳ ಸಂತೋಷದ ಸಂಗತಿ. ಸ್ವಲ್ಪ ಬೇಸರ ಬರಬಹುದು, ಏನೂ ನಮಗೆ ಉಪಯೋಗವಿಲ್ಲದ ಈ ಕಾರ್ಯಕ್ರಮ ಏನು ಮಾಡೋದು ಕುಳಿತು ಅಂತ ನಿಮಗೆ ಹಾಗೆ ಅನಿಸೇ ಇಲ್ಲ. ಅನಿಸಿದರೆ ಕೂಡ್ತಾ ಇರಲಿಲ್ಲ. ಆದರೆ ಆ ರೀತಿ ಅಂದುಕೊಳ್ಳೋದು ಬೇಡ. ಎಲ್ಲರಿಗೆ ಉಪಯುಕ್ತವಾಗೋ ಹಾಗೆ, ತಿಳಿಯೋ ಹಾಗೆ ಅನೇಕ ವಿದ್ವಾಂಸರ ಉಪನ್ಯಾಸಗಳು, ವಿಚಾರಗೋಷ್ಠಿಗಳು, ಈ ಎಲ್ಲ ಕಾರ್ಯಕ್ರಮಗಳು ಮುಂದೆ 15ನೇ ತಾರೀಕಿನಿಂದ ವಿಶೇಷವಾಗಿ ನಿಮಗೋಸ್ಕರನೇ ಇದ್ದದ್ದು ನಿಮಗೆಲ್ಲ ಗೊತ್ತಿದೆ. ಜೊತೆಗೆ ಈ ರೀತಿಯ ವಿದ್ವಾಂಸರಿಗೆ ಸಿದ್ಧರಾಗುವವರಿಗೆ ನೀವು ಪ್ರೋತ್ಸಾಹನೆಯನ್ನು ಕೊಟ್ಟರೆ, ಇಷ್ಟೆಲ್ಲ ಸಂಖ್ಯೆಯಲ್ಲಿ ಕುಳಿತು ಕರತಾಡನ ಮಾಡಿ ಅವರಿಗೆ ಪ್ರೋತ್ಸಾಹನೆ ನೀಡಿದರೆ ಇವರೇ ಅನೇಕ ಊರುಗಳಲ್ಲಿದ್ದು ಪಾಠ ಪ್ರವಚನಗಳನ್ನು ಮಾಡಿ ಶ್ರೀಮದಾಚಾರ್ಯರ ಸಿದ್ಧಾಂತದ ಪ್ರಸಾರವನ್ನು ಮಾಡೋದಕ್ಕೆ ಒಂದು ದೊಡ್ಡ ಆಧಾರ ಸ್ತಂಭರಾಗಿ ಅಲ್ಲಲ್ಲಿ ನಿಲ್ಲುವುದಕ್ಕೆ ಸಾಧ್ಯ ಇದೆ. ಅವರು ಮಾಡುವ ಆ ಜ್ಞಾನ ಪ್ರಸಾರದ ಕಾರ್ಯದಲ್ಲಿ ನಿಮಗೆಲ್ಲ ಪುಣ್ಯ ವಿಶೇಷ ಬರುವುದರಲ್ಲಿ ಯಾವ ಸಂಶಯವಿಲ್ಲ. ಆ ದೃಷ್ಟಿಯಲ್ಲಿ ಇದೇ ರೀತಿ ಮತ್ತೆ ನಾಳೆಯೂ ಬಂದು ನೀವೆಲ್ಲ ಶ್ರೀಮನ್ಯಾಯಸುಧಾ ಗ್ರಂಥದ ಅನುವಾದ ಹಾಗೂ ಪರೀಕ್ಷೆಗಳನ್ನು ಕೇಳಬೇಕು. ಮಧ್ಯ ಮಧ್ಯದಲ್ಲಿ ಸಾರಾಂಶವನ್ನು ಸಂಕ್ಷಿಪ್ತವಾಗಿ ನಿಮಗೆ ತಿಳಿಸ್ತಾ ಇರ್ತೇವೆ. ಅದನ್ನು ತಿಳಿದುಕೊಂಡು ಭಗವಂತನ ವಿಶೇಷ ಅನುಗ್ರಹಕ್ಕೆ ಎಲ್ಲರೂ ಪಾತ್ರರಾಗಬೇಕು. ನಾರಾಯಣ ಶಬ್ದದ ಅರ್ಥವನ್ನು ಅವನು ತಿಳಿಸಿದ್ದಾನೆ. ನಾರಾಯಣ ಶಬ್ದಗಳ ಅರ್ಥವನ್ನು ಎಷ್ಟು ಅಂತ ಹೇಳಬೇಕು, ಮಹಾನುಭಾವರೆಲ್ಲ ಹೇಳಿದ್ದಾರೆ. ಶ್ರೀನಿವಾಸ ತೀರ್ಥರು, ವಿಜಯೇಂದ್ರ ಸ್ವಾಮಿಗಳು, ಅನೇಕರು ಟೀಕಾಕೃತ್ಪಾದರು ಮಾಡಿದ ಮಾರ್ಗದರ್ಶನದಲ್ಲಿ ನಾರಾಯಣ ಶಬ್ದಾರ್ಥವನ್ನು ವಿವರಣೆ ಮಾಡಿದ್ದುಂಟು. ಟೀಕಾಕೃತ್ಪಾದರು ಅನುವ್ಯಾಖ್ಯಾನದಲ್ಲಿ ಶ್ರೀಮದಾಚಾರ್ಯರು ಸೂಚನೆ ಮಾಡಿದ ಅರ್ಥಗಳನ್ನು ತಿಳಿಸಿಕೊಟ್ಟಿದ್ದಾರೆ. ನೀವೆಲ್ಲ ನಿತ್ಯ ಸಂಧ್ಯಾವಂದನವನ್ನು ಮಾಡುವಾಗ ನಾರಾಯಣನ ಸ್ಮರಣೆಯನ್ನು ಮಾಡ್ತೀರಿ. ಕೇಶವಾಯ ಸ್ವಾಹ, ನಾರಾಯಣಾಯ ಸ್ವಾಹ. ಮಧ್ಯ ಮಧ್ಯದಲ್ಲಿ ನಾರಾಯಣನ ಸ್ಮರಣೆಯನ್ನು ಮಾಡ್ತಾ ಇರಬೇಕು ಅಂತ ಶಾಸ್ತ್ರ ಹೇಳುತ್ತದೆ. ಭಾಗವತವನ್ನು ಕೇಳಿದ್ದೀರಿ, ಅಜಾಮಿಲ ನಾರಾಯಣನ ಸ್ಮರಣೆಯನ್ನು ಮಾಡಿ ಮೋಕ್ಷವನ್ನು ಪಡೆದ ಅಂತ. ಕೇವಲ ನಾರಾಯಣ ಎಂಬ 4 ಅಕ್ಷರಗಳ ಉಚ್ಚಾರಣೆಯನ್ನು ಭಕ್ತಿಯಿಂದ ಮಾಡಿದರೆ ಸಕಲ ಪಾಪಗಳ ಪರಿಹಾರವಾಗಿ ಅಂತಹ ಶ್ರೇಷ್ಠವಾದ ಮೋಕ್ಷವನ್ನು ಕೊಡುವುದಕ್ಕೆ ದೇವರು ಸಿದ್ಧನಿದ್ದಾನೆ. ಆದರೆ ನಾರಾಯಣ ಶಬ್ದಾರ್ಥವನ್ನು ಚೆನ್ನಾಗಿ ತಿಳಿದುಕೊಂಡು ಭಕ್ತಿಪೂರ್ವಕವಾಗಿ ಉಚ್ಚಾರಣೆ ಮಾಡಬೇಕು. ಭಕ್ತಿ ಇಲ್ಲದೆ ಉಚ್ಚಾರಣೆ ಮಾಡಿದರೆ ಪ್ರಯೋಜನ ಇಲ್ಲ. ಭಕ್ತಿ ಬರಬೇಕು, ದೇವರ ಮಹಿಮೆಯನ್ನು ತಿಳಿಯಬೇಕು. ಮಹಿಮೆಯನ್ನು ತಿಳಿಯಬೇಕು ಅಂದರೆ ಅದರ ಅರ್ಥಾನುಸಂಧಾನ ಮಾಡಿಕೊಳ್ಳಬೇಕು. ಸಮಗ್ರವಾದ ಜಗತ್ತಿನ ಸೃಷ್ಟಿಯಾದಿ ಕಾರ್ಯಗಳನ್ನು
ಮಾಡುವಂತಹ ಸ್ವಾಮಿ, ಸೃಷ್ಟ್ಯಾದಿಗಳನ್ನು ಮಾಡುವುದಕ್ಕೆ ಬೇಕಾದಂತಹ ಜ್ಞಾನ, ಆನಂದ, ಔದಾರ್ಯ, ಶಕ್ತಿ, ಕಾರುಣ್ಯ, ವೀರ್ಯ, ಧೈರ್ಯ, ಪ್ರಾಗಲ್ಭ್ಯ ಹೀಗೆ ಅನಂತ ಗುಣಗಳಿಂದ ಪರಿಪೂರ್ಣನಾದವನು ನಾರಾಯಣ. ಇಂತಹ ಜಗತ್ತಿನ ಸೃಷ್ಟಿ ಮಾಡಿದರೂ ಅನಂತ ಜೀವರಾಶಿಗಳ ಅನಂತ ಕರ್ಮಗಳ ನಿಯಮನ ಮಾಡಿದರೂ ಸ್ವಲ್ಪವೂ ಚಿಂತೆ, ನನ್ನ ವಿರುದ್ಧವಾದ ವರ್ತನೆಯನ್ನು ಮಾಡ್ತಾರಲ್ಲ ಅನ್ನುವ ಸಂತಾಪ, ಇಷ್ಟೆಲ್ಲ ಜನರಿಗೆ ಸುಖ ಕೊಟ್ಟದ್ದಕ್ಕೆ ಪುಣ್ಯದ, ದುಃಖ ಕೊಟ್ಟದ್ದಕ್ಕೆ ಪಾಪದ ಲೇಪ ಸ್ವಲ್ಪವೂ ಇಲ್ಲದಂತೆ, ಹುಟ್ಟು ಸಾವುಗಳ ಸೊಂಕೆ ತಾಕದಂತೆ ಅನಾದಿ ಅನಂತ ಕಾಲದವರೆಗೆ ದೋಷ ದೂರನಾಗಿ ಗುಣಪೂರ್ಣನಾಗಿ ಅತ್ಯಂತ ಕಾರುಣ್ಯದಿಂದ ಪ್ರೀತಿಯಿಂದ ನಮ್ಮೆಲ್ಲರನ್ನು ಸಾಕಿ ಸಲಹುವ ಸರ್ವೋತ್ತಮನಾದ ವ್ಯಕ್ತಿ ಶ್ರೀಮನ್ನಾರಾಯಣ ಎಂಬ ಅರ್ಥ ನಾರಾಯಣ ಎಂಬ ಶಬ್ದದೊಳಗೆ ಅಡಗಿದೆ. ಈ ಅನುಸಂಧಾನವನ್ನು ಮಾಡ್ತಾ ಸ್ನಾನ, ಇದೇ ಅನುಸಂಧಾನವನ್ನು ಮಾಡ್ತಾ ಭೋಜನ, ಇದೇ ಅನುಸಂಧಾನವನ್ನು ಮಾಡಿ ಶಯನ, ಇವುಗಳನ್ನು ಮಾಡಿ ನಿತ್ಯದಲ್ಲಿಯೂ ನಮ್ಮ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳಬೇಕು. ಶ್ರೀಮದಾಚಾರ್ಯರ ಸಂದೇಶ. ಶ್ರೀಕೃಷ್ಣ ಅರ್ಪಣಮಸ್ತು.